ಟು ಯು ಆಲ್. ನಾನು ನಿಮ್ಮೆಲ್ಲರಿಗೆ ಅಪ್ರಿಶಿಯೇಟ್ ಮಾಡ್ತಾನೆ. ಎಲ್ಲರೂ ಕೆಲಸ ಮುಗಿಸ್ಕೊಂಡಿದ್ದೀರಿ. ಸೊ ದೇವರಿಗೆ ನಾನು ಕೇಳ್ತಾ ಇದ್ದೆ, ಹೇಗೆ ಜನರಿಗೆ ನಾವು ತಲುಪಬೇಕು, ಹೌ ಟು ರೀಚ್ ದ ಪೀಪಲ್. ದೇವ್ರು ನನ್ನ ಹೃದಯದಲ್ಲಿ ಹಾಕಿದರು, ನೀನ್ ಎಲ್ಲಾ ರೀತಿಯ ಜನರನ್ನ ತಲುಪಬೇಕಂದ್ರೆ ಯು ಶುಡ್ ಸ್ಟಾರ್ಟ್ ಆನ್ಲೈನ್ ಬೈಬಲ್ ಸ್ಕೂಲ್ಸ್ ಆಲ್ಸೋ. ಇನ್ ಪರ್ಸನ್ ಬೈಬಲ್ ಸ್ಕೂಲ್ಸ್ ನಾವು ಮಾಡ್ತಾ ಇದ್ವಿ. ಸ್ಟೂಡೆಂಟ್ಸ್ ಬರ್ತಾ ಇದ್ರು ಹಾಲಿಡೇಸ್ ಟೈಮ್ ಅಲ್ಲಿ. ಸೇವೆ ಭಾರ ಇದ್ದವರು ಅವರು ಆಗಸ್ಟ್ ತಿಂಗಳಲ್ಲಿ ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಅದನ್ನು ಎವ್ರಿ ಇಯರ್ ಮಾಡ್ತಾ ಇದ್ವಿ. ಎಲ್ಲ ಕೆಲಸ ಬಿಟ್ಟು ಪರಿಪೂರ್ಣ ಸೇವೆಗೆ ಚರ್ಚ್ ಪ್ಲಾಂಟರ್ಸ್ ಟ್ರೈನಿಂಗ್ ಅಂತ ನಾವು ಮಾಡ್ತಾ ಇದ್ವಿ. ಅಂಡ್ ಎವ್ರಿ ಬಿಲೀವರ್ ಇಸ್ ಅ ಮಿಷನರಿ ಅಂತ ನಾವು ಅವರ ಸ್ಥಳದಲ್ಲಿ ಹೋಗಿ ನಾವು ಮಾಡ್ತಾ ಬಂದಿದ್ದೇವೆ. ಇವನ್ ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಡಿಫರೆಂಟ್ ಸ್ಟೇಟ್ಸ್, ಕೇರಳ ಅಂಡ್ ಮಹಾರಾಷ್ಟ್ರ ಅಂಡ್ ಡಿಫರೆಂಟ್ ನೇಷನ್ಸ್ ಆಲ್ಸೋ. ಕೆನಿಯಾ ಮತ್ತೆ ಉಗಾಂಡ ದೇಶದಲ್ಲಿ ಕೂಡ ನಾವು ಈ ರೀತಿಯ ಟ್ರೈನಿಂಗ್ಸ್ ನಾವು ಮಾಡಿದ್ದೇವೆ. ನಮ್ಮ ಒಂದು ಪ್ರಯತ್ನ ಏನು ಅಂತ ನಾನು ನಿಮಗೆ ಈ ಒಂದು ಸೆಷನ್ ಅಲ್ಲಿ ತಿಳಿಸ್ತೇನೆ ಪ್ರಿಯ. ಏನು ನಮ್ಮ ಪ್ರಯತ್ನ ಅಂದ್ರೆ, ನಮ್ಮ ರಾಜ್ಯ ಕಟ್ಟಿಕೊಳ್ಳೋದಲ್ಲ. ವಿ ಆರ್ ನಾಟ್ ಬಿಲ್ಡಿಂಗ್ ಅವರ್ ಕಿಂಗ್ಡಮ್, ವಿ ಆರ್ ನಾಟ್ ಬಿಲ್ಡಿಂಗ್ ಅವರ್ ಹೌಸ್, ವಿ ಆರ್ ಬಿಲ್ಡಿಂಗ್ ದ ಕಿಂಗ್ಡಮ್ ಆಫ್ ಗಾಡ್. ನಾವು ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಇದನ್ನು ಮಾಡ್ತಾ ಇದ್ದೇವೆ. ಮೇ ಬಿ ಯು ಆರ್ ಎ ಡಿಫರೆಂಟ್ ಚರ್ಚ್ ಪರ್ಸನ್, ಮೇ ಬಿ ಯು ಹ್ಯಾವ್ ಎ ಡಿಫರೆಂಟ್ ಡಿನಾಮಿನೇಷನ್, ಬಟ್ ವಿ ಆರ್ ವರ್ಕಿಂಗ್ ಟುಗೆದರ್. ನಾವೆಲ್ಲರೂ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ನಾವೆಲ್ಲರೂ ಕ್ರಿಸ್ತನ ದೇಹ, ನಾವೆಲ್ಲರೂ ಕ್ರಿಸ್ತನ ಮಕ್ಕಳು ಪ್ರಿಯರೇ. ಸೊ ನನಗೆ ಇವತ್ತು ಬಹಳ ಸಂತೋಷವಾಗ್ತಾ ಇದೆ. ಕಾರಣ ಏನಂದ್ರೆ, ಎವ್ರಿ ಟೈಮ್ ನಾನು ದೇವರಿಂದ ಕೇಳಿದ್ದು ಡಿಲೇ ಆಗಲ್ಲ, ಅದು ಬಹಳ ಬೇಗನೆ ಕಾರ್ಯರೂಪದಲ್ಲಿ ನಾನು ಬಹಳ ಸಾರಿ ಅದರದ್ದು ಪ್ರತಿಫಲ ನೋಡಿದ್ದೇನೆ. ಬಟ್ ಅದಕ್ಕೆ ಮುಖ್ಯ ಉದ್ದೇಶ ಏನು ಅಂದ್ರೆ, ವಿಶ್ವಾಸದ ಹೆಜ್ಜೆ, ನಂಬಿಕೆಯ ಹೆಜ್ಜೆ. ಅದನ್ನು ಇಡಕ್ಕೆ ಪ್ರತಿ ಸಾರಿ ನಾನು ಮುಂದೆ ಇರಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರತಿ ಸಾರಿ ನಾನು ಆ ಒಂದು ವಿಶ್ವಾಸದ ಹೆಜ್ಜೆ ಇಡಕ್ಕೆ ಮುಂದೆ ಇಡ್ತೆ. ಅದು ಸ್ವಲ್ಪ ರಿಸ್ಕ್ ಆಗಿ ನನಗೆ ಇರ್ತದೆ, ಆದ್ರೆ ಅಸಾಧ್ಯವಾದ ಕಾರ್ಯಗಳನ್ನೇ ಸಾಧ್ಯವಾಗಿ ಮಾಡಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾನೆ. ವಿ ಆರ್ ನಾಟ್ ಆರ್ಡಿನರಿ ಪೀಪಲ್. ಇಲ್ಲಿ ಯಾರ್ಯಾರು ಕುಂತಿದ್ದೀರೋ ನೀವು ಸಾಧಾರಣ ಜನರಲ್ಲ ಪ್ರಿಯರೇ, ನೀವು ಅಸಾಧಾರಣ ಜನರು. ನಿಮ್ಮಿಂದ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಾನು ಇವಾಗ ನಿಮ್ಗೆ ಹೇಳೋದು, ನಿಮ್ಮ ಬುಕ್ ಅಲ್ಲಿ ಬರೆದುಕೊಳ್ರಿ. ಸಮಯ 8:37 ಆಗಿದೆ. ಈ 21 ದಿವಸ ಬೈಬಲ್ ಸ್ಕೂಲ್ ಆದ ಮೇಲೆ ನೀವೇ ಹೇಳ್ತೀರಿ, ಪಾಸ್ಟರ್ ನಮ್ಗೆ ಸುಮ್ನೆ ಕುತ್ಕೊಳಕ್ ಆಗ್ತಾ ಇಲ್ಲ, ನೀವೇನ್ ಮಾಡ್ಬಿಟ್ಟಿದ್ದೀರಿ ನಮಗೆ. ನಾನಲ್ಲ, ದೇವರಾತ್ಮನು ನಿಮ್ಮಲ್ಲಿ ಆ ಕಾರ್ಯವನ್ನು ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಅಂಡ್ ನೀವು ಆ ಆತ್ಮನ ಜೊತೆ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತೀರಿ. ಬೈಬಲ್ ಸ್ಕೂಲ್ ಅಲ್ಲಿ 2 ವಿಷಯಗಳು ಬಹಳ ಪ್ರಾಮುಖ್ಯವಾಗಿ ಆಗ್ತವೆ ಪ್ರಿಯರೇ. ಅದೇನಂದ್ರೆ, ಮೊದಲು ದೇವರ ಆತ್ಮನು ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ. ಎರಡನೇದು, ಅದಕ್ಕೆ ನೀವು ಪ್ರತಿಕ್ರಿಯೆ ಮಾಡ್ತೀರಿ. ಅವಾಗ ನೀವು ಯಾರಿಗೆ ಕಾಣಲ್ಲ, ಅವಾಗ ನೀವು ಯಾರಿಗೆ ಸಿಗಲ್ಲ, ನೀವು ದೇವರ ಕೆಲಸದಲ್ಲಿ ಭಾಗಿಯಾಗ್ಬಿಡ್ತೀರಿ, ದೇವರ ರಾಜ್ಯದ ಕೆಲಸದಲ್ಲಿ ಭಾಗಿಯಾಗ್ತೀರಿ. ನಾನು ನಿಮ್ಗೆ ಹೇಳುವಾಗ ಕರ್ತನ ಬಲವಾದ ಪ್ರಸನ್ನತೆ ನಾನು ಅನುಭವಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ವೆನ್ ಯು ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಡೂಯಿಂಗ್ ದಿಸ್, ಯಾವಾಗ ನೀವು ಇದನ್ನು ತಿಳಿದುಕೊಳ್ತೀರೋ ನಾವು ಇದು ಯಾಕೆ ಮಾಡ್ತಾ ಇದ್ದೀವಿ, ಅವಾಗ ಮಾತ್ರ ನಾವು ಇಲ್ಲಿ ದೇವರಿಂದ, ದೇವರ ಸೇವಕರಿಂದ ವಾಕ್ಯಗಳನ್ನು ಹೊಂದಿಕೊಳ್ಳಕ್ಕೆ ಸಾಧ್ಯ. ಸೊ ಲೂಕನ್ ಬರೆದ ಸುವಾರ್ತೆಯಲ್ಲಿ ಈಗ ವಾಕ್ಯವನ್ನು ಓದಿಕೊಳ್ಳೋಣ. ಸಿಸ್ಟರ್ ಒಬ್ಬರು ಹರ್ಷ ಹೇಳಿದಾಗೆ, ಯಾರು ಓದ್ತಾ ಇದ್ದಾರೋ ಅವ್ರ ಮೈಕ್ ಅನ್ನು ಆನ್ ಮಾಡ್ಕೊಳ್ರಿ. ಲೂಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನದವರೆಗೆ ಸಿಸ್ಟರ್ ಓದಿ.
ಓಕೆ, ಥ್ಯಾಂಕ್ ಯು ಸಿಸ್ಟರ್. ಈಗ ನನ್ನ ಕಡೆ ನೋಡ್ರಿ, ಇಲ್ಲಿ ಒಂದು ವಿಷಯ ಆಗ್ತಾ ಇದೆ. ಓಕೆ, ಈ ಸೆಷನ್ ಅಲ್ಲಿ ನಾನು 2 ರೀತಿಯ ಸಂದರ್ಶನಗಳ ಬಗ್ಗೆ ಮಾತಾಡ್ತೇನೆ. 2 ಟೈಪ್ಸ್ ಆಫ್ ವಿಸಿಟೇಷನ್ಸ್. ಓಕೆ, 2 ಟೈಪ್ಸ್ ಆಫ್ ವಿಸಿಟೇಷನ್ಸ್, 2 ರೀತಿಯ ಭೇಟಿ ಅಥವಾ ಸಂದರ್ಶನ. ಬರೆದುಕೊಳ್ಳೋರು ಬರೆದುಕೊಳ್ಳ್ರಿ. ಐ ಬಿಲೀವ್ ಗಾಡ್ ಈಸ್ ಗೋಯಿಂಗ್ ಟು ಸ್ಪೀಕ್ ಟು ಯು. ಯಾವತ್ತು ಕೂಡ ನೀವು ಊಹೆ ಮಾಡಿರಲ್ಲ ಆ ರೀತಿಯಲ್ಲಿ ಈ ಬೈಬಲ್ ಸ್ಕೂಲ್ ಅಲ್ಲಿ ದೇವರು ನಿಮ್ ಜೊತೆ ಮಾತಾಡ್ತಾರೆ. ಅಂಡ್ ನಿಮ್ಮ ಆತ್ಮಿಕ ಜೀವಿತಗಳು ಇನ್ನೊಂದು ಲೆವೆಲ್ ಅಲ್ಲಿ ಹೋಗಕ್ಕಿದ್ದಾವೆ. ಯುವರ್ ಸ್ಪಿರಿಚುವಲ್ ಲೈಫ್ ಗೋಯಿಂಗ್ ಟು ಅನದರ್ ಲೆವೆಲ್. ಇದು ದೇವರು ನನ್ನ ಆತ್ಮದಲ್ಲಿ ಹೇಳು ಅಂತ ಹೇಳ್ತಾ ಇದ್ದಾನೆ. ನಿಮ್ ಜೊತೆ ಮಾತನಾಡುವಾಗ್ಲೇ ದೇವರ ಪ್ರಸನ್ನತೆ ಬಲವಾಗಿ ನಾನು ಅನುಭವಿಸ್ತಾ ಇದ್ದೇನೆ. ನಾವು ಇಲ್ಲಿ 2 ರೀತಿಯ ಸಂದರ್ಶನ ಬಗ್ಗೆ ನಾನು ಮಾತಾಡ್ತೇನೆ. ಇಲ್ಲಿ ಒಂದು ಸಂದರ್ಶನ ಆಗ್ತಾ ಇದೆ. ಒನ್ ವಿಸಿಟೇಷನ್ ಇಸ್ ಹ್ಯಾಪನಿಂಗ್ ಹಿಯರ್. ಯಾವ ಸಂದರ್ಶನ ಅಂದ್ರೆ, ಯೇಸು ಕ್ರಿಸ್ತನು ನೈನ್ ಎಂಬ ಪಟ್ಟಣದಲ್ಲಿ ಪ್ರವೇಶ ಮಾಡ್ತಾರೆ. ನೈನ್ ಎಂಬ ಪಟ್ಟಣದಲ್ಲಿ ಯೇಸು ಸ್ವಾಮಿ ಪ್ರವೇಶ ಮಾಡ್ತಾನೆ. ಬೈಬಲ್ ಅಲ್ಲಿ ನಾವು ಓದಿದ ಪ್ರಕಾರ ಆ ನೈನ್ ಎಂಬ ಪಟ್ಟಣದಲ್ಲಿ ಒಂದು ಸ್ತ್ರೀಗೆ ಒಂದೇ ಮಗ ಇರ್ತಾನೆ. ಆ ಮಗ ಯವನಸ್ಥನು, ಅವನು ಸತ್ತು ಹೋಗಿರ್ತಾನೆ. ಆ ಸತ್ತು ಹೋದಂತ ಮಗನನ್ನು ಆ ನೈನ್ ಎಂಬ ಪಟ್ಟಣದಿಂದ ಅವರು ತೆಗೆದುಕೊಂಡು ಬರ್ತಾ ಇರ್ತಾರೆ. ಅವರ ಎದುರುಗಡೆ ಯೇಸು ಕ್ರಿಸ್ತನು ಪ್ರವೇಶ ಮಾಡ್ತಾನೆ. ಇಲ್ಲಿ ಆಗ್ತಾ ಇರುವ ಸಂದರ್ಶನ ಯಾವುದು ಗೊತ್ತಾ? ಇದು ಮೊದಲನೇ ಸಂದರ್ಶನ ನಮ್ಮ ಜೀವಿತದಲ್ಲಿ ಕೂಡ ಇದೇ ಆಗಿದೆ ಪ್ರಿಯರೇ. ನಾನು ಈ ಯವನಸ್ಥನ ಜೀವಿತಕ್ಕೆ ನಮ್ಮ ಜೀವಿತಕ್ಕೆ ನಾನು ಹೋಲಿಸ್ತೇನೆ. ಈ ಯವನಸ್ಥನ ಜೀವಿತದ ಹಾಗೆ ನಮ್ಮ ಜೀವಿತ ಕೂಡ ಸತ್ತಂತ ಜೀವಿತವಾಗಿತ್ತು. ಯಾವ ರೀತಿಯಲ್ಲಿ ಈ ಯವನಸ್ಥನು ಸತ್ತೋಗಿದ್ದಾನೋ ದೈಹಿಕವಾಗಿ, ನಾನು ನೀವು ಕೂಡ ಆತ್ಮಿಕವಾಗಿ ಸತ್ತವರಾಗಿದ್ವಿ. ಆತ್ಮಿಕ ಮರಣ ಅದು ಎಲ್ಲಿಂದ ಪ್ರಾರಂಭ ಆಯ್ತು ಅಂದ್ರೆ ಏದೆನ್ ತೋಟದಲ್ಲಿ ಪ್ರಾರಂಭ ಆಯ್ತು. ಆದಾಮ್ ಹವ್ವ ಪಾಪ ಮಾಡಿದ ಮೇಲೆ ಬೈಬಲ್ ಹೇಳ್ತದೆ ದೇವರಿಂದ ಅವರು ಹಗಲಿದರು, ದೂರ ಆದರು. ಸೊ ವಾಟ್ ಈಸ್ ಸ್ಪಿರಿಚುವಲ್ ಡೆತ್? ಆತ್ಮಿಕ ಮರಣ ಅಂದ್ರೆ ಏನ್ ಗೊತ್ತಾ? ದೇವರಿಂದ ದೂರ ಆಗೋದೇ ಆತ್ಮಿಕ ಮರಣ. ಇಲ್ಲಿ ಕೂಡ ಒಂದು ಮರಣ ಆಗಿದೆ, ಇದು ಶಾರೀರಿಕವಾದ ಮರಣ. ಬಟ್ ಈ ಒಂದು ಮರಣಕ್ಕೆ, ನಮ್ಮ ಮರಣಕ್ಕೆ ಒಂದು ಕನೆಕ್ಷನ್ ಇದೆ, ಒಂದು ಡಿವೈನ್ ಕನೆಕ್ಷನ್ ಇದೆ, ಒಂದು ದೈವಿಕವಾದ ಒಂದು ಸಂಪರ್ಕ ಇದೆ ಪ್ರಿಯರೇ. ಆ ಸಂಪರ್ಕ ಏನು ಅಂದ್ರೆ, ಈ ಯವನಸ್ಥನು ಶರೀರದಲ್ಲಿ ಸತ್ತೋಗಿದ್ದ, ನಾನು ನೀವು ಆತ್ಮದಲ್ಲಿ ದೇವರನ್ನು ನಂಬಕ್ಕಿಂತ ಮುಂಚೆ ಸತ್ತು ಹೋಗಿದ್ವಿ, ಅಂದ್ರೆ ದೂರ ಆಗಿದ್ವಿ. ಹಲ್ಲೆಲೂಯಾ. ಈ ಯವನಸ್ಥನನ್ನು ಯೇಸು ಭೇಟಿ ಆಗ್ತಾನಂತೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮರಣ ಮತ್ತು ಜೀವ ಭೇಟಿ ಆಗ್ತಾ ಇದೆ. ಲೈಫ್ ಅಂಡ್ ಡೆತ್ ಟುಗೆದರ್ ಆರ್ ಮೀಟಿಂಗ್. ಒಂದು ವಿಸಿಟೇಷನ್ ಆಗ್ತಾ ಇದೆ. ಮರಣ ಇಲ್ಲಿಂದ ಬರ್ತಾ ಇದೆ, ಅಂದ್ರೆ ಸತ್ತು ಹೋದಂತ ಒಬ್ಬ ಯವನಸ್ಥನು ಆ ಪಟ್ಟಣದಿಂದ ಹೊರಗಡೆ ಬರ್ತಾ ಇದ್ದಾನೆ. ಮತ್ತು ಯೇಸು ಕ್ರಿಸ್ತನು ಜೀವವಾದ ಯೇಸು ಯಾರು? ಯೋಹಾನ 14ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯೇಸು ಜೀವವಾಗಿದ್ದಾನೆ. ಸತ್ತು ಹೋದಂತ ಈ ಯವನಸ್ಥನು ಮರಣ ಹೊಂದಿದ್ದಾನೆ, ಯೇಸು ಈ ಜೀವ ಆಗಿದ್ದಾನೆ. ಈ ಜೀವ ಈ ಮರಣಕ್ಕೆ ಭೇಟಿ ಆಗ್ತಾ ಇದೆ. ಈ ಜೀವ ಈ ಮರಣಕ್ಕೆ ಭೇಟಿ ಆಗ್ತಾ ಇದೆ. ಏನಾಗ್ತದೆ? ನಾವು ವಚನ ಓದಿದ ಪ್ರಕಾರ, ಲೈಫ್ ಡೆತ್ ವಿಸಿಟೇಷನ್ ಆದ ಮೇಲೆ, ಜೀವ ಮರಣ ಭೇಟಿ ಆದ ಮೇಲೆ ಅಲ್ಲಿ ಆಗಿದ್ದು ಕಾರ್ಯ ಏನ್ ಗೊತ್ತಾ? ಆ ಸತ್ತಂತ ಯವನಸ್ಥನು ಜೀವಂತವಾಗಿ ಎದ್ದು ಕೂತ್ಕೊಳ್ತಾನಂತ. ಅದೇ ರೀತಿಯಲ್ಲಿ ಎಫೆಸ 2ನೇ ಅಧ್ಯಾಯ 5ನೇ ವಚನ,
ಸಿಸ್ಟರ್ ಎಫಿಷಿಯನ್ಸ್ 2:5 ಓದ್ರಿ. ಎಫಿಷಿಯನ್ಸ್ 2:5, ಎಫೆಸೈ 2:5. ಸಾಕು. ಇಲ್ಲಿ ನೋಡ್ರಿ, ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟು ಕರುಣೆಯನ್ನು ಇಟ್ಟು ಸತ್ತವರಾಗಿದ್ದ ನಮ್ಮನ್ನು ಆತನು ಬದುಕಿಸಿದ್ದಾನೆ. ನೋಡ್ರಿ, ನನ್ನ ಹೆಸರು ನೂರ್ ಭಾಷಾ ಅಂತ. ನಾನೊಂದು ಮುಸ್ಲಿಂ ಹಿನ್ನೆಲೆಯಿಂದ ಬಂದವನು. ನನ್ನ ಹೆಸರಿಂದಲೂ ನಿಮ್ಮೆಲ್ಲರಿಗೆ ನನ್ನ ಹಿನ್ನೆಲೆ ಗೊತ್ತಾಗ್ತದೆ. ನಂದು ಸ್ಟೋರಿ ನಿಮ್ಮೆಲ್ಲರಿಗೆ ಗೊತ್ತು. ನಾನು ಅಂಧಕಾರದಲ್ಲಿ ಇದ್ದಂತ ವ್ಯಕ್ತಿ, ಇಲ್ಲಿ ನೀವು ಕೂಡ ಅಂಧಕಾರದಲ್ಲಿ ಇದ್ದಂತ ವ್ಯಕ್ತಿಗಳು. ಇಲ್ಲಿ ಯಾರು ಕೂಡ ಹುಟ್ಟಿದಾಗಿಂದ ನೀತಿವಂತರು ಇಲ್ಲ ಪ್ರಿಯರೇ, ಪ್ರತಿಯೊಬ್ಬರು ಪಾಪಿಗಳೇ. ಅಂದ್ರೆ ನಾವೆಲ್ಲರೂ ಸತ್ತವರಾಗಿದ್ವಿ. ಎಲ್ಲಿ ಸತ್ತಿದೀವಿ? ನಾವು ಆತ್ಮದಲ್ಲಿ ನಾವು ಸತ್ತವರಾಗಿದ್ವಿ. ನಾವು ಆತ್ಮದಲ್ಲಿ ಸತ್ತವರಾಗಿದ್ವಿ. ನೋಡ್ರಿ, ಈ ಲೋಕದಲ್ಲಿ ನಾವು ಬದುಕ್ತಾ ಇದ್ವಿ, ಜೀವಿತಕ್ಕೆ ಒಂದು ಅರ್ಥನೇ ಗೊತ್ತಿದ್ದಿಲ್ಲ ನಮಗೆ. ಕೆಲವರು ಜೀವಿತಗಳು ಇವತ್ತು ಕೂಡ ನಾವು ನೋಡೋದಾದ್ರೆ ಅವ್ರು ಯಾಕೆ ಬದುಕ್ತಾ ಇದ್ದಾರೆ ನೀವು ಅವ್ರಿಗೆ ಕೇಳ್ರಿ, ಗೊತ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಊಟ ಮಾಡಕ್ಕೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಹಣ ದುಡಿಯಕ್ಕೆ. ಇನ್ನು ಕೆಲವರು ಹೇಳ್ತಾರೆ ಆಸ್ತಿ ಮಾಡ್ಕೋಬೇಕು, ಜೀವನದಲ್ಲಿ ಅಂತಸ್ತು ಮಾಡ್ಕೋಬೇಕು. ಸೀದಾ ಮೇನ್ ಪರ್ಪಸ್ ಗೊತ್ತಿಲ್ಲದೆ ಅನೇಕರು ಈ ಲೋಕದಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೆ ದ ಲೈಫ್ ಆಫ್ ಪರ್ಪಸ್, ಜೀವನದ ಒಂದು ಉದ್ದೇಶ ಗೊತ್ತಿಲ್ಲದೆ ಜೀವನ ಮಾಡುವವನು ಆತ್ಮದಲ್ಲಿ ಸತ್ತವನು. ನಾನು ನೀವು ಕೂಡ ನಮ್ಮ ಜೀವಿತಕ್ಕೆ ಒಂದು ಉದ್ದೇಶನೇ ಗೊತ್ತಿದ್ದಿಲ್ಲ. ನನ್ನ ಜೀವಿತಕ್ಕೆ ಒಂದು ಉದ್ದೇಶನೇ ಗೊತ್ತಿದ್ದಿಲ್ಲ. ನನ್ನ ಜೀವಿತದ ಮುಖ್ಯ ಕಾರಣನೇ ಗೊತ್ತಿದ್ದಿಲ್ಲ. ನಾನು ಯಾಕೆ ಹುಟ್ಟಿದ್ದೇನೆ ಅಂತ ನನಗೆ ಗೊತ್ತಿದ್ದಿಲ್ಲ. ಬಟ್ ಯಾವಾಗ ಯೇಸು ಸ್ವಾಮಿ ನನ್ನನ್ನು ಭೇಟಿಯಾದ, ನಾನು ಯೇಸುವನ್ನು ಕಂಡುಕೊಂಡಿದ್ದು 2002ನೇ ಇಸ್ವಿ 3ನೇ ಇಸ್ವಿಯಲ್ಲಿ ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡೆ. ಯೇಸುವನ್ನು ನಂಬಕ್ಕಿಂತ ಮುಂಚೆ ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ನಮ್ಮ ತಂದೆಯವರು ಬಹಳ ಕುಡಿಕತನದಲ್ಲಿದ್ರು. ನಮ್ಮ ತಾಯಿಯನ್ನು ತುಂಬಾ ಹೊಡಿತಾ ಇದ್ರು. ನಾನು ನಮ್ಮ ತಾಯಿ ಮನೆಯನ್ನು ಬಿಟ್ಟು ಅನೇಕ ದಿವಸ ದರ್ಗಾದಲ್ಲಿ ಇದ್ವಿ. ಈ ಸ್ಟೋರಿ ನಾನು ಎಲ್ಲೆಲ್ಲಿ ಹೇಳಿದ್ದೇನೋ ಅಲ್ಲಲ್ಲಿ ದೇವರು ತಮ್ಮ ಅನೇಕ ಜನರ ಹೃದಯಗಳನ್ನು ಬದಲಾಯಿಸಿ ಕ್ರಿಸ್ತನ ಕಡೆ ನಡೆಸಿದ್ದಾನೆ ಪ್ರಿಯ. ಅದಕ್ಕೆ ನಾನು ಇದನ್ನು ಹೇಳಕ್ಕೆ ಬೇಸರಗೊಳ್ಳಲ್ಲ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಇವತ್ತು ಇಲ್ಲ ಅಂದ್ರೆ ಇವತ್ತು ನಾನು ನನ್ನ ಜೀವಿತಕ್ಕೆ ಒಂದು ಅರ್ಥನೇ ಇದ್ದಿಲ್ಲ. ನಾನು ಕೂಡ ಇವತ್ತು ಅನ್ಯನಾಗೆ ಎಲ್ಲೋ ಬೀಳ್ತಾ ಇದ್ದೆ. ಸೊ ಯಾರೋ ಕೊಟ್ಟಿದ್ದು ನಾನು ತಿಂತಾ ಇದ್ದೆ. ಇಂಥ ಜೀವಿತ, ಅರ್ಥ ಇಲ್ಲದ ಜೀವಿತಕ್ಕೆ, ಸತ್ತು ಹೋದಂತ ಈ ಜೀವಿತಕ್ಕೆ ಒಂದು ಅರ್ಥ ಯೇಸು ಕ್ರಿಸ್ತನು ಬಂದ ಮೇಲೆನೆ ಆಯ್ತು ಪ್ರಿಯರೇ. ಅದೇ ರೀತಿಯಲ್ಲಿ ನಿಮ್ ಜೀವಿತ ಕೂಡ ಅಲ್ಲ. ಇಲ್ಲಿ ಪ್ರತಿಯೊಬ್ಬರ ಜೀವಿತಗಳು ನಮ್ಮವರೆಲ್ಲರೂ ಆಮೇನ್ ಅಂತ ನೀವೇನಾದ್ರೂ ಆಕ್ಷನ್ ಮಾಡಬಹುದು ಪ್ರಿಯರೇ. ವಾಕ್ಯ ಕೇಳುವಾಗ ಉತ್ಸಾಹ ಇರಲಿ. ಅದಕ್ಕೆ ನಿಮ್ ಜೀವಿತದ ಕುರಿತು ನಿಮಗೆ ಒಂದು ಉತ್ಸಾಹ ಇರಬೇಕು. ಸೊ ದೇವ್ರು ನಮ್ಗೆ ಯಾವ ಜೀವಿತ ಕೊಟ್ಟಿದಾರಲ್ಲ, ದಟ್ ಈಸ್ ವೆರಿ ಪ್ರೆಷಸ್ ಲೈಫ್. ಅದು ಬಹಳ ಅದ್ಭುತವಾದ, ಅದು ಬಹಳ ಬೆಲೆ ಉಳ್ಳ ಜೀವಿತ ಪ್ರಿಯರೇ. ಈ ಜೀವಿತ ಮತ್ತೊಂದ್ಸಾರಿ ನಮಗೆ ಸಿಗಲ್ಲ ಈ ಭೂಮಿಯಲ್ಲಿ. ಓನ್ಲಿ ಒನ್ ಲೈಫ್. ಯಾಕಂದ್ರೆ ಈ ಲೈಫ್ ನ ಬದುಕಿಸಿದ್ದೆ ಯೇಸು ಕ್ರಿಸ್ತನು. ಅದಕ್ಕೆ ನಾನು ಒಂದು ಹಾಡನ್ನು ಬರೆದಿದ್ದೇನೆ. ನನ್ನ ಜೀವಿತ ನಿನ್ ಸೇವೆಗಾಗಿ ಏಸಯ್ಯ, ನನ್ನ ಸರ್ವಸ್ವ ನಿನ್ನ ಸೇವೆಗಾಗಿಯೇ ಏಸಯ್ಯ. ಹಲ್ಲೆಲೂಯಾ. ಅನೇಕ ಜನರಿಗೆ ನಾವು ಮಾಡೋದು ಸ್ವಲ್ಪ ಅದು ಹುಚ್ಚುತನವಾಗಿ ಕಾಣ್ತದೆ. ಬಟ್ ನನಗೆ ಆ ಹುಚ್ಚುತನನೇ ದೇವರ ಪ್ರೀತಿ ಅಂತ, ದೇವರಲ್ಲಿ ನಮಗಿರುವಂತ ಪ್ರೀತಿ ಅಂತ ನಮಗೆ ಗೊತ್ತು ಪ್ರಿಯರೇ. ನಾವು ದೇವರನ್ನ ಪ್ರೀತಿಸ್ತೇವೆ ಯಾಕಂದ್ರೆ ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಮೊದಲು ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣ ಕೊಟ್ಟು ನನ್ನನ್ನು ಬದುಕಿಸಿದ್ದಾನೆ. ಯಾವ ರೀತಿಯಲ್ಲಿ ಈ ಯವನಸ್ಥನನ್ನು ಬದುಕಿಸಿದ್ದಾನೋ ಅದೇ ರೀತಿಯಲ್ಲಿ ನನ್ನನ್ನು, ನಿಮ್ಮನ್ನು ಆತನು ಬದುಕಿಸಿದ್ದಾನೆ. ಓಕೆ, ಈಗ ಮೇನ್ ಪಾಯಿಂಟ್ ಅಲ್ಲಿ ನಾನು ಬರ್ತಾ ಇದ್ದೇನೆ. ಗಮನ ಇಟ್ಟು ವಾಕ್ಯ ಕೇಳಿಸ್ಕೊಳ್ಳಿ. ಮೊದಲನೇ ಸಂದರ್ಶನ ಯಾರ್ಯಾರಿಗೆ ಆಗಿದೆಯೋ ಅವರೆಲ್ಲರೂ ದೇವರ ಕುರಿಮರಿಗಳು. ಕುರಿಮರಿ, ಕುರಿಮರಿಯ ಶಬ್ದ ನಾನು ನಿಮಗೆ ತೋರಿಸ್ತೇನೆ ಹೇಗಿರ್ತದೆ. ಓಕೆ, ಜಸ್ಟ್ ಫಾರ್ ಫನ್. ಕುರಿ ಹೇಗೆ ಇರ್ತತೆ, ನಾವು ಯಾರ್ಯಾರು ಯೇಸುವನ್ನು ನಂಬಿದ್ದೇವೋ ಮೊದಲನೇ ಭೇಟಿ, ಮೊದಲನೇ ಸಂದರ್ಶನ, ಸತ್ತವ ನನ್ನನ್ನು ಬದುಕಿಸಿದೆ. ಅಂದ್ರೆ ನಾವು ಈಗ ವಿಶ್ವಾಸಿಗಳು, ವಿ ಆರ್ ಬಿಲೀವರ್ಸ್. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ
ನಾವು ದೇವರ ಕುರಿ ಮರಿ. ಕುರಿಮರಿಯ ಶಬ್ದ ನಾವು ಕೇಳಿಸಿಕೊಳ್ಳುವುದಾದ್ರೆ ಬಹಳ ಚಂದಾಗಿರ್ತದೆ. ನನಗೆ ಇಷ್ಟ, ಕುರಿ ಅಂದ್ರೆ ಇಷ್ಟ, ಕುರಿ ಮಾಂಸ ಅಂದ್ರೆ ಕೂಡ ಇಷ್ಟ. ಕುರಿ ಒಂದು ಶಬ್ದ ಮಾಡ್ತದೆ, ಮೇ ಅಂತ ಕರಿತದೆ, ಮೇ ಅಂತ ಕರಿತದೆ ಅಲ್ಲ, ಮೇ ಅಂತ ಕರಿತದೆ. ಆಕ್ಚುಲಿ ಕುರಿಗೆ ಇನ್ನೊಂದು ಗುಣ ಇದೆ ಪ್ರಿಯ, ಅದು ಏನಂದ್ರೆ ಕುರಿ ಯಾವಾಗಲೂ ಕುರುಬನ ಮೇಲೆ ಹಾಕಿಕೊಳ್ತದೆ, ನಂಬರ್ 1. ನಂಬರ್ 2, ಕುರಿ ಯಾವಾಗಲೂ ಆರಾಮವಾದ ಸ್ಥಳವನ್ನು ಆರಿಸಿಕೊಳ್ತದೆ. ಕುರಿ ಯಾವಾಗಲೂ ಕುರುಬನು ನಡೆಸಬೇಕಂತ ಅಪೇಕ್ಷೆ ಪಡ್ತದೆ. ಇದು ಕುರಿಯ ಗುಣಲಕ್ಷಣ. ಓಕೆ, ಈಗ ನನ್ನ ಕಡೆ ನೀವು ಗಮನ ಇಟ್ಟು ಕೇಳಿಸ್ಕೊಡ್ರಿ. ಕುರಿಗೆ ಇರುವಂತ ಗುಣಲಕ್ಷಣನೇ ಇವತ್ತು ವಿಶ್ವಾಸಿಗಳಿಗೆ ಇದೆ. ಕುರಿಗೆ ಇರುವಂತ ಗುಣಲಕ್ಷಣನೇ ಇವತ್ತು ವಿಶ್ವಾಸಿಗಳಿಗಿದೆ. ತಪ್ಪ? ಇಲ್ಲ, ತಪ್ಪಲ್ಲ. ಉದ್ದೇಶ ಅದೇನಾ? ಇಲ್ಲವೇ ಇಲ್ಲ. ಕುರಿಗೆ ಇರುವಂತ ಗುಣಲಕ್ಷಣ ಏನು? ಇವಾಗ ಕುರಿ ನಾವಂದ್ರೆ ಕುರುಬ ಯಾರು? ಒಂದು ಯೇಸು ಕ್ರಿಸ್ತನು, ನಮ್ಮ ಸಭಾಪಾಲಕರು, ನಮ್ಮ ಕುರುಬರು. ನನಗೆ ಒಂದು ಚರ್ಚ್ ಇದೆ, ನನ್ನ ಸಭೆಯಲ್ಲಿ ಸುಮಾರು 40 to 50 ಪೀಪಲ್ ಇದ್ದಾರೆ. ಓಕೆ, ಈ 40-50 ಜನರಿಗೆ ನಾನು ಒಬ್ಬ ಕುರುಬ. ನೀವು ಕೂಡ ಒಂದು ಸಭೆಗೆ ಹೋಗ್ತಾ ಇರಬಹುದು, ನಿಮಗೆ ಕೂಡ ಒಬ್ಬ ಸಭಾಪಾಲಕನಿದ್ದಾನೆ. ನೀವು ಹೋಗುವಂತ ಸಭೆಗೆ ಒಬ್ಬ ಸಭಾಪಾಲಕರನ್ನ ದೇವರಿಟ್ಟಿರ್ತಾನೆ, ಅವರು ಕುರುಬ ಅಲ್ಲ. ಸೊ ನಾವೆಲ್ಲರೂ ಕುರಿಗಳು. ಕುರಿಗೆ ಇರುವಂತ ಗುಣಲಕ್ಷಣ ಅದು ಏನು ಅಂದ್ರೆ ಯಾವಾಗ್ಲೂ ಕುರುಬನ ಮೇಲೆ ಹಾಕಿಕೊಳ್ತದೆ. ತಪ್ಪ? ಇಲ್ಲವೇ ಇಲ್ಲ. ಬಟ್ ಅದು ಉದ್ದೇಶನ? ಇಲ್ಲವೇ ಇಲ್ಲ. ಅದು ದೇವರ ಉದ್ದೇಶನ? ಇಲ್ಲ. ನಾನೀಗ ಮೇನ್ ಪಾಯಿಂಟ್ ಅಲ್ಲಿ ಬರ್ತಾ ಇದ್ದೀನಿ. ನಿಮ್ಮ 2 ಕಿವಿ ವಾಕ್ಯದ ಕಡೆ ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ ಕುರಿ ನಾನು ನೀನು ರಕ್ಷಣೆ ಹೊಂದಿದ ಮೇಲೆ ಆಗಿದ್ದೇವೆ. ಯಾವ ರೀತಿಯಲ್ಲಿ ಈ ಯವನಸ್ಥನು ಸತ್ತವನು ಎದ್ದು ಬಂದ, ನಾನು ನೀವು ಕೂಡ ಸತ್ತಿದ್ವಿ, ಪಾಪದ ಪಾಲಿಗೆ ನಾವು ಸತ್ತಿದ್ವಿ. ಯೇಸು ನಮ್ಮನ್ನು ಭೇಟಿಯಾದಾಗ ನಾವೇನಾಗಿದ್ದೇವೆ? ಈಗ ಬದುಕ್ತಾ ಇದ್ದೇವೆ, ಈಗ ನಾವು ಜೀವಿಸ್ತಾ ಇದ್ದೇವೆ. ಈಗ ಜೀವಿಸುವವರಿಗೆ ಕುರಿಗಳು ಅಂತಾರೆ ಅಲ್ಲ. ನಮಗೆ ಒಬ್ಬ ಪಾಸ್ಟರ್ ಇದ್ದಾರೆ. ಓಕೆ, ನಾನು ನಮ್ಮ ಸಭೆಗೆ ಪಾಸ್ಟರ್. ಓಕೆ, ನಾನು ಕುರುಬ. ಬಟ್ ಈ ಕುರಿಗಳಿಗೆ ಇರುವಂತ ಗುಣಲಕ್ಷಣ ಇವತ್ತು ಕೂಡ ಬಹಳ ಜನಗೆ ಇದೆ. ಪ್ರತಿ ಸಾರಿ ಬರ್ತ್ಡೇ ಟೈಮ್ ಅಲ್ಲಿ ಯಾರಪ್ಪ ನಮಗೆ ನೆನಪು ಬರೋದಂದ್ರೆ ಕುರುಬರೇ, ಪಾಸ್ಟರೇ. ಏನಾದರೂ ಮನೆ ಓಪನಿಂಗ್ ಮಾಡಬೇಕಂದ್ರೆ ಪಾಸ್ಟರೇ, ಕುರುಬರಲ್ಲ ಅವರು. ಏನಾದರೂ ಶುಭ ಕಾರ್ಯ ಜರುಗಬೇಕಂದ್ರೆ ಯಾರ ಕೈಯಿಂದ ನಾವು ಪ್ರಾರಂಭ ಮಾಡಬೇಕಪ್ಪ? ಪಾಸ್ಟರ್ ಕೈಯಿಂದಲೇ. ಕುರುಬರು, ಅವರು ಕುರುಬ, ನಾವು ಕುರಿ. ನೋವಾಯ್ತು ಇಲ್ಲಿ, ಯಾರಿದಾರಪ್ಪ? ಪಾಸ್ಟ್ರೇ. ಜಗಳ ಆಯ್ತು ಮನೆಯಲ್ಲಿ, ಯಾರಿದಾರಪ್ಪ? ಪಾಸ್ಟ್ರೇ. ಯಾರೋ ಸತ್ರು, ಅವ್ರನ್ನ ಹೂಣಿಡಬೇಕು, ಯಾರಿದ್ದಾರೆ? ಪಾಸ್ಟ್ರೇ. ಬರ್ತ್ಡೇ ಆಯ್ತು, ಕೇಕ್ ಕಟಿಂಗ್ ಯಾರು ಬರಬೇಕು ಪ್ರೇಯರ್ ಮಾಡಕ್ಕೆ? ಪಾಸ್ಟ್ರೇ. ಆಕ್ಚುಲಿ ಕುರಿಗಳು ಪಾಸ್ಟರ್ನ ಏನ್ ಮಾಡ್ಬಿಟ್ಟಾರಂದ್ರೆ ಒಂದು ಸೂಪರ್ವೈಸರ್ ರೀತಿಯಲ್ಲಿ ಮಾಡ್ಬಿಟ್ಟಿದ್ದಾರೆ. ಸೂಪರ್ವೈಸರ್. ಗಮನ ಇಟ್ಟು ಕೇಳಿಸ್ಕೊಳ್ರಿ. ನೀವು ದೇವರ ವಾಕ್ಯ ಅರ್ಥ ಆಯ್ತು ಅಂದ್ರೆ ನಿಮ್ಮ ಜೀವಿತಗಳು ಕಟ್ಟಲ್ಪಡ್ತವೆ, ಬದಲಾವಣೆ ಆಗ್ತವೆ, ರೂಪಾಂತರ ಆಗ್ತವೆ. ನೀವು ಬೇರೆಯವರ ಮೇಲೆ ಪ್ರಭಾವ ಬೀರುವ ಮಟ್ಟಿಗೆ ಬೆಳಿತೀರಿ ಪ್ರಿಯ. ದೇವರು ಸಭಾಪಾಲಕರನ್ನ ಇಟ್ಟಿದ್ದು ಸೂಪರ್ವೈಸರ್ ಕೆಲಸ ಮಾಡಕ್ಕೆ ಅಲ್ಲ, ಸಭಾಪಾಲಕರನ್ನ ಇಟ್ಟಿದ್ದು ಬೇರೆ ಉದ್ದೇಶಕ್ಕಾಗಿ, ವಾಕ್ಯವನ್ನು ಬೋಧಿಸಕ್ಕೆ, ವಾಕ್ಯದಲ್ಲಿ ಬೆಳೆಸಕ್ಕೆ, ತಿದ್ದಕ್ಕೆ, ಟ್ರೈನ್ ಮಾಡಕ್ಕೆ, ತರಬೇತಿ ಕೊಡಕ್ಕೆ. ಓಕೆ, ಬಟ್ ಅಲ್ಲಿ ನಾನು ಬರ್ತೇನೆ. ಈ ಕುರಿ ಯಾವಾಗ್ಲೂ ಕುರುಬನ ಮೇಲೆ ಹಾಕಿಕೊಳ್ತದೆ. ಬಟ್ ಇಲ್ಲಿ ನಾನ್ ನಿಮಗೆ ಒಂದು ವಚನವನ್ನು ಓದಿಸ್ತೇನೆ ಈಗ. ಅದು ಓದಿದ ಮೇಲೆ ನಿಮಗೆ ಅರ್ಥ ಆಗ್ತದೆ. 2ನೇ ಸಂದರ್ಶನ ನೋಡ್ರಿ. ಮೊದಲನೇ ಸಂದರ್ಶನ ನಮ್ಮನ್ನು ಪಾಪಿಗಳನ್ನು ವಿಶ್ವಾಸಿಗಳಾಗಿ ಮಾಡಿದೆ, ಅಂದ್ರೆ ಕುರಿಗಳಾಗಿ ಮಾಡಿದೆ. ನಾವೆಲ್ಲರೂ ಕುರಿಗಳು.
ಕಷ್ಟ ಬಂದ್ರೆ ಕುರುಬ ಇದ್ದಾನೆ, ನಾವೆಲ್ಲರೂ ಕುರಿ ಹಂಗೆ ಮೇ ಅಂತ ಕರಿತೀವಿ, ಮೇ ಅಂತ ಕರಿತೀವಿ. ಪಾಸ್ಟ್ರೇ ಪಾಸ್ಟ್ರೇ, ತಲೆ ನೋವಾಯ್ತು ಪಾಸ್ಟರ್, ಹೊಟ್ಟೆ ನೋವಾಯ್ತು ಪಾಸ್ಟರ್, ಏನನ್ನ ಆಗ್ಲಿ ಪಾಸ್ಟರ್ 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 ಪಾಸ್ಟರ್. ಇದು ಸಮಸ್ಯೆ ಇವತ್ತಿನ ಸಭೆಗಳಲ್ಲಿ. ಇವಾಗ ಕೆಲವು ಪಾಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಮ್ಮ ನಾವು ಪ್ರೇಯರ್ ಮಾಡ್ತೀವಿ, ವಾಕ್ಯ ಓದ್ರಿ ಅಂತ ಹೇಳ್ತಾರೆ. ಬಟ್ ಇನ್ನು ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ, ಏನೇ ಆಗ್ಲಿ ಮೇಹೂನ, ಕೆಲವು ಪಾಸ್ಟರ್ಸ್ ನಾನ್ ಇದೀನಲ್ಲ, ಮೇಹೂನ ನಾನ್ ಇದೀನಲ್ಲ. ಸೊ ಕುರುಬ ಕುರಿಗಳನ್ನು ಕುರಿಗಳಾಗಿ ಇಟ್ಬಿಟ್ಟಿದ್ದಾನೆ, ಈ ಕುರಿಗಳು ಕುರುಬನನ್ನು ಕುರುಬಾಗೆ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಎರಡು ಕಡೆ ಸಮಸ್ಯೆ ಇದೆ. ಇದು ಕುರಿಯ ಸಮಸ್ಯೆ ಮಾತ್ರ ಅಲ್ಲ, ಇಲ್ಲಿ ಕುರುಬನ ಸಮಸ್ಯೆ ಕೂಡ ಇದೆ. ಯಾಕಂದ್ರೆ ಕುರಿ ಯಾವಾಗ್ಲೂ ಹೋಗಿ ಪಾಸ್ಟರ್ ಹತ್ರ, ನನಗೆ ಏನ್ ಚಿಂತೆ ಮಾಡ್ಬೇಡ ನಾನಿದ್ದೀನಿ, ಏನ್ ಚಿಂತೆ ಮಾಡ್ಬೇಡ ನಾನಿದ್ದೀನಿ, ನಾನ್ ಪ್ರೇಯರ್ ಮಾಡ್ತೀನಿ, ಏನ್ ಚಿಂತೆ ಮಾಡ್ಬೇಡ, ನನಗೆ ನನಗೆ ಇದಾಗ್ತೈತೆ, ಇಲ್ಲ ಇಲ್ಲ ತಗೋ ಟಿಶ್ಯೂ ತಗೋ, ಅಳ್ಬೇಡ, ನಾನಿದ್ದೀನಿ, ಡೋಂಟ್ ವರಿ, ಐ ಆಮ್ ಯುವರ್ ಶೆಪರ್ಡ್, ನಾನ್ ನಿನ್ನ ಕುರುಬ, ಬಾ ಪ್ರೇಯರ್ ಮಾಡ್ತೀನಿ ಅಂತ ಪ್ರೇಯರ್ ಮಾಡಿಸ್ಕೊಂತೀವಿ, ನಾವು ಹೋಗ್ತೀವಿ. ಇದು ತಪ್ಪ? ಇಲ್ಲ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಇದು ದೇವರ ಉದ್ದೇಶನ. ಪ್ರತಿ ಸಾರಿ ನೀವು ಅಳುವಾಗ ನಿಮ್ಮ ಪಾಸ್ಟರ್ ನಿಮಗೆ ಟಿಶ್ಯೂ ಕೊಡೋದು, ಪ್ರತಿ ಸಾರಿ ನೀವು ನಿಮ್ಮ ಕಷ್ಟಗಳನ್ನು ನೀವು ಅವ್ರಿಗೆ ಹೇಳ್ಕೊಂಡಾಗ ಅವರು ನಿಮ್ಮ ಒಂದು ರಖವಾಲ ಆಗೋದು, ಪ್ರತಿ ಸಾರಿ ನೀವು ಬಾಧೆಯಲ್ಲಿರುವಾಗ ಅವರು ನಿಮಗೆ ಬಂದು ಆದರಣೆ ಮಾಡೋದು, ಅದು ತಪ್ಪ? ಇಲ್ಲವೇ ಇಲ್ಲ, ಅದು ತಪ್ಪೇ ಇಲ್ಲ. ಬಟ್ ಅದು ಉದ್ದೇಶನ, ಅದು ದೇವರ ಉದ್ದೇಶನ. ಜೀವಿತ ಕಾಲ ಎಲ್ಲ ನಾವು ಟಿಶ್ಯೂ ತಗೊಂಡು ಕಣ್ಣಲ್ಲಿ ನೀರು ಬರ್ತಾ ಇದ್ರೆ, ಪಾಸ್ಟರ್ ಅವ್ರು ನಮ್ಗೆ ಓಡಿಸಿದ್ರು, ಆ ಪಾಸ್ಟರ್ ಹತ್ರ ಏನಾದ್ರೂ ಹಂಚಿಕೊಂಡ್ರೆ ನಮ್ಗೆ ಬಹಳ ಸಮಾಧಾನವಾಗ್ತದೆ, ಬಹಳ ನೆಮ್ಮದಿ ಆಗ್ತದೆ. ಇದು ತಪ್ಪೇ ಇಲ್ಲ, ಬಟ್ ಇದು ಉದ್ದೇಶನ ಅಲ್ಲವೇ ಅಲ್ಲ. ಜಕರಾಯ 10ನೇ ಅಧ್ಯಾಯ 3ನೇ ವಚನ. ಜಕರ್ಯ 10:3. ಥ್ಯಾಂಕ್ ಯು, ಸಾಕು, ಥ್ಯಾಂಕ್ ಯು. ಈಗ ನನ್ನ ಕಡೆ ನೋಡಿ, ಇಲ್ಲಿ ದೇವರ ಕೋಪ ಯಾರ ಮೇಲೆ ಧಗಧಗಿಸ್ತಾ ಇದೆ ಗೊತ್ತಾ? ಕುರುಬರ ಮೇಲೆ. ದೇವರ ಕೋಪ ಕುರುಬರ ಮೇಲೆ. ನಾವು ಮೊದಲನೇ ಸಂದರ್ಶನ ಸತ್ತವರ ನಮ್ಮನ್ನು ಬದುಕಿಸಿದೆ, ವಿಶ್ವಾಸಿಗಳಾಗಿ ಮಾಡಿದೆ. ಬಟ್ ಎರಡನೇ ಸಂದರ್ಶನ ಯಾಕೆ ನಾವು ಈ ಬೈಬಲ್ ಸ್ಕೂಲ್ ಮಾಡ್ತಾ ಇದ್ದೇವೆ? ಈ ಎರಡನೇ ಸಂದರ್ಶನ ಪ್ರತಿಯೊಬ್ಬರಿಗೆ ಆಗಬೇಕು. ನನಗೆ ಆಗಿದಾಗ ನಾನು ಬದಲಾವಣೆ ಆದೆ. ಅದಕ್ಕೆ ದೇವರು ನನಗೆ ಕೊಟ್ಟಿರುವ ಭಾರ ಏನಂದ್ರೆ, ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಪಟ್ಟಣದಲ್ಲಿ, ಪ್ರತಿಯೊಂದು ಪ್ರಾಂತ್ಯದಲ್ಲಿ ನಾವು ವಿಶ್ವಾಸಿಗಳನ್ನು ಶಿಷ್ಯರಾಗಿ ಶಿಷ್ಯತ್ವದ ತರಬೇತಿಯನ್ನು ಕೊಡ್ತಾ ಇದೆ. ಇದು ನಾನು ಅಲ್ಲ ಕೊಡೋದು, ದೇವರು ನಮ್ಮ ಮೂಲಕ ಮಾಡ್ತಾ ಇದ್ದೇನೆ. ಸೊ ಎಲ್ಲಾ ಮಹಿಮೆ ದೇವರಿಗೆ ಮಾತ್ರ ನಾನು ಕೊಡುತ್ತೇನೆ ಪ್ರಿಯ. ಇಲ್ಲಿ ದೇವರ ಕೋಪ ಕುರುಬರ ಮೇಲೆ ಧಗಧಗಿಸ್ತಾ ಇದೆ, ಕುರುಬರ ಮೇಲೆ. ಇವತ್ತು ಕೂಡ ಆ ಕೋಪ ದೇವರದ್ದು ಕುರುಬರ ಮೇಲೆ ಇದೆ. ನಾನು ನಮ್ಮ ಸಭೆಗೆ ಯಾವಾಗ್ಲೂ ಕೇಳ್ತೀನಿ, ಇಫ್ ನಮ್ ಸಭಿಕರು ಇದ್ದಾರೆ, ಬಹಳ ಜನ ಇಲ್ಲಿ, ಅರ್ಧ ಜನ ನಮ್ ಸಭಿಕರೇ ಇದ್ದಾರೆ. ನಾನು ಯಾವಾಗ್ಲೂ ನಮ್ಮ ಸಭಿಕರಿಗೆ ಕೇಳ್ತೀನಿ, ನಾನು ನಿಮ್ಮಂಗ ಆಗ್ಬೇಕಾ ಅಥವಾ ನೀವು ನಮ್ಮಂಗ ಆಗ್ಬೇಕಾ? ಅಂದ್ರೆ ಒಂದು ಕುರುಬ ಆಗಿ, ಸಭಾಪಾಲಕನಾಗಿ ನಾವು ನಿಮ್ಮಂಗ ಅಡ್ಜಸ್ಟ್ ಆಗ್ಬೇಕಾ ಅಥವಾ ನೀವು ನಮ್ಮಂಗ ಅಡ್ಜಸ್ಟ್ ಆಗ್ಬೇಕಾ? ನಾನು ಒಂದು
ಚರ್ಚಿಗೆ ಬರೀ ಕುರುಬ ಆಗಿ ಇರಕ್ಕೆ ಇಷ್ಟಪಟ್ಟಿಲ್ಲ, ಕುರುಬ ಆಗಿ ಇರಕ್ಕೆ ಸಭೆಯನ್ನು ಮಾಡಿಲ್ಲ. ನಾನು ಒಂದು ಮೆಂಟರ್ ಆಗಕ್ಕೆ ದೇವರು ನನ್ನನ್ನು ಕರೆದಿದ್ದಾನೆ. ಒಂದು ಟ್ರೈನರ್ ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಾಯಕರನ್ನು ಎಬ್ಬಿಸುವಂತ ಒಂದು ಅಭಿಷೇಕ ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಕುರುಬನ ಕೆಲಸ ಕುರಿಗಳನ್ನು ಮೇಯಿಸೋದಷ್ಟೇ. ಆರಾಮವಾದ ಸ್ಥಳದಲ್ಲಿ ಡ್ರ 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 ಹೋಗು 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 ಡ್ರ ಡ್ರ. ನಮ್ ಕೆಲ್ಸ ಬರೇ ಕುರಿಗಳನ್ನು ಡ್ರ ಡ್ರ ಮಾಡೋದಲ್ಲ. ನಮ್ ಕೆಲ್ಸ ಈ ಕುರಿಗಳನ್ನು ಯುದ್ಧದ ಕುದುರೆಗಳಾಗಿ ಮಾಡುವುದು. ಯುದ್ಧದ ಕುದುರೆಗಳು. ಅದಕ್ಕೆ ಈ ಬೈಬಲ್ ಸ್ಕೂಲ್ಗೆ ನಾವು ಹೆಸರನ್ನು ಇಟ್ಟಿದ್ದೇವೆ, ಯುದ್ಧದ ಕುದುರೆ. ಇಲ್ಲಿ ಜಕರಾಯ 10ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ಓದಿದ ಪ್ರಕಾರ, ದೇವರು ತನ್ನ ಮಂದೆಯನ್ನು ದರ್ಶಿಸಿ ವಿಸಿಟ್ ಮಾಡಿ ಆ ಮಂದೆಯಲ್ಲಿರುವಂತ ಕುರಿಗಳನ್ನು ಯುದ್ಧದ ಘನವಾದ ಕುದುರೆಗಳಾಗಿ ಮಾಡಿದ್ದಾನೆ. ಈ ರಾತ್ರಿ ವೇಳೆಯಲ್ಲಿ ಯಾವ ದೇವರು ಅಲ್ಲಿರುವಂತ ಕುರಿಗಳನ್ನು ಭೇಟಿಯಾದ, ದರ್ಶಿಸಿದ, ಸಂದರ್ಶಿಸಿದ, ಅದೇ ದೇವರು ಈ ರಾತ್ರಿ ನಿಮ್ಮನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಕೋಣೆಯಲ್ಲಿ ಇವತ್ತು ಸಂದರ್ಶಿಸಕ್ಕಿದ್ದಾರೆ. God is going to visit you. When God is going to visit you, your perspective going to change, your lifestyle going to change, your prayer life going to change, your life going to change. ನಿಮ್ಮ ಜೀವನನೇ ಬದಲಾವಣೆ ಆಗಕ್ಕಿದೆ ಯಾವಾಗ ನೀವು ದೇವರ ಸಂದರ್ಶನ, ಎರಡನೇ ಸಂದರ್ಶನ, ಈ ಎರಡನೇ ಸಂದರ್ಶನ ಪ್ರತಿಯೊಂದು ವಿಶ್ವಾಸಿಗೆ ಆಗಲೇಬೇಕು ಪ್ರಿಯರೇ. ಪ್ರತಿಯೊಂದು ವಿಶ್ವಾಸಿಗೆ ನೀವು ಹೋಗುವಂತ ಪ್ರತಿ ಆ ಸಭೆಯಲ್ಲಿ ಅವ್ರ ಕುದುರೆಗಳ ನೀವು ನೋಡಿದ್ರೆ ಅವ್ರದ್ದು ಸ್ವಭಾವ ನೋಡಿ ಗೊತ್ತಾಗ್ತದೆ. ಅವ್ರದ್ದು ಬಿಡ್ರಿ, ನಮ್ದೇ ನಾವು ನೋಡಿಕೊಳ್ಳೋಣ. ಒಂದು ವೇಳೆ ನಾವು ಯಾವಾಗ್ಲೂ ಬೇರೆಯವರ ಮೇಲೆ ಆತ್ಕೊಳ್ತಾ ಇದ್ರೆ, ಅಥವಾ ಸಭಾಪಾಲಕರು ಬಂದು ನಮ್ಮ ಮನೆಯನ್ನು ವಿಸಿಟ್ ಮಾಡಬೇಕು, ನಮ್ಮ ಕಣ್ಣೀರನ್ನು ಒರೆಸ್ಬೇಕು, ನಮ್ ದುಃಖಗಳು ಇದು ಮಾಡಬೇಕು ಅಂತ ನೀವು ಅಪೇಕ್ಷೆ ಪಡ್ತಾ ಇದ್ರೆ, ಇವತ್ತು ದೇವರು ಅಂತವರಿಗೆ ಭೇಟಿ ಆಗ್ತಾನೆ. ನಿಮ್ಮ ಜೀವಿತಗಳನ್ನು ಭೇಟಿ ಆದಾಗ ಆತನು ಕುದುರೆಗಳಾಗಿ ಮಾಡ್ಬಿಡ್ತಾನೆ. ಕುದುರೆ ಅಲ್ಲ, ಯುದ್ಧದ ಘನವಾದ ಕುದುರೆ. ಕುದುರೆಯಲ್ಲಿ ಕೂಡ ಬಹಳ ವ್ಯತ್ಯಾಸವಾದ ಕುದುರೆಗಳಿದಾವೆ. ಕುದುರೆಯಲ್ಲಿ ಕೂಡ ಅನೇಕ ರೀತಿಯ ಕುದುರೆಗಳಿದಾವೆ. ನಾವು ಮೊನ್ನೆ ಇದಕ್ ಹೋಗಿದ್ದೀನಿ, ನಾನು ಪುಣೆಯಲ್ಲಿ ರೈಲ್ವೆ ಸ್ಟೇಷನ್ ಇಂದ ನಾನು ನಮ್ಮ ಫ್ರೆಂಡ್ ಬ್ರದರ್ ಅವರ ಮನೆಗೆ ಹೋಗ್ಬೇಕಾಯ್ತು. ನಾನು ಟ್ಯಾಕ್ಸಿ ಬುಕ್ ಮಾಡಿದೆ. ನನ್ ಮುಂದೆನೆ ಒಂದು ಕುದುರೆ ಬಂಡಿ ಬಂತು. ಅದಕ್ಕೆ ಏನಂತಾರೆ ಅಂದ್ರೆ ಜಟಕಾ ಬಂಡಿ ಅಂತ. ಜಟಕಾ ಬಂಡಿ ಅಂದ್ರೆ ತಾಂಗಾಕ ಘೋಡಾ ಬೋಲ್ತೆ ಉಸ್ಕೋ. ಅದಕ್ಕೆ ಜಟಕಾ ಬಂಡಿ ಅಂದ್ರೆ ರೈಲ್ವೆ ಸ್ಟೇಷನ್ ಇಂದ ಬಸ್ ಸ್ಟ್ಯಾಂಡ್ಗೆ, ಬಸ್ ಸ್ಟ್ಯಾಂಡ್ ನಿಂದ ರೈಲ್ವೆ ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಯಾವ ರೀತಿಯಲ್ಲಿ ಆಟೋ ಟ್ರಾನ್ಸ್ಪೋರ್ಟ್ ಇದೆಯೋ ಹಾಗೆ ಈ ಜಟಕಾ ಬಂಡಿಗಳು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ನಮ್ಮನ್ನು ದೇವರು ಅಂತ ಕುದುರೆಗಳಾಗಿ ಮಾಡಕ್ಕೆ ಕರೀತಾ ಇಲ್ಲ. ಈ ಬೈಬಲ್ ಸ್ಕೂಲ್ ಅಲ್ಲಿ ನಮ್ಮನ್ನು ದೇವರು ಎಂತ ಕುದುರೆಗಳಾಗಿ ಇರಕ್ಕೆ ನಮ್ಮನ್ನು ಕರೀತಾ ಇದ್ದಾನಂದ್ರೆ ಯುದ್ಧದ ಘನವಾದ ಕುದುರೆ. ಇದಕ್ಕೆ 2-3 ಗುಣಲಕ್ಷಣಗಳಿದ್ದಾವೆ. ಈ ಯುದ್ಧದ ಘನವಾದ ಕುದುರೆಗೆ 2-3 ಗುಣಲಕ್ಷಣಗಳಿದ್ದಾವೆ. ಏನ್ ಗೊತ್ತಾ? ಈ ಯುದ್ಧದ ಘನವಾದ ಕುದುರೆಯ ಕಣ್ಣುಗಳು ಅದು ಮುಂದೆನೆ ಇರ್ತದೆ. ಅದು ಈ ಕಡೆ ನೋಡಲ್ಲ, ಆ ಕಡೆ ನೋಡಲ್ಲ. ದರ್ಶನವನ್ನೇ ನೋಡಿ ಅಥವಾ ಮುಂದೆ ಇರುವ ಆ ವೈರಿ ಹತ್ರ ಹೋಗ್ಬೇಕು ಅಂದ್ರೆ ಈ ಕುದುರೆ ಮುಂದೆನೆ ನೋಡ್ತಾ ಇರ್ತದೆ. ಒಂದು. ಎರಡನೇದು, ಈ ಯುದ್ಧದ ಘನವಾದ ಕುದುರೆಗೆ ಇನ್ನೊಂದು ಇರುವಂತ ಗುಣಲಕ್ಷಣ ಏನು ಅಂದ್ರೆ ಅದು ಯುದ್ಧ ಗೆಲ್ಲುವವರೆಗೂ ಆ ಕುದುರೆ ಮೇಲೆ ಯಾರು ಕೂತ್ಕೊಂಡಿರ್ತಾರೋ ಅದು ಹೇಳ್ದಂಗೆ ಕೇಳ್ತಾ ಇರ್ತದೆ. ಹಲ್ಲೆಲೂಯಾ. ಮೊನ್ನೆ ನಾನು, ಸ್ಯಾಮ್ಸನ್ ಬ್ರದರ್ ಮತ್ತೆ ಐ ಥಿಂಕ್ ನಮ್ ವೈಫ್ ಎಲ್ಲೋ ನಾವು ಹೋಗಿದ್ವಿ, ಕಾಳಿಗೆ ಹತ್ರ, ಚಿಂಚೋಳಿ ಹತ್ರ ನಾವು ಹೋಗಿದ್ವಿ. ಬರ್ತಾ ಇದ್ವಿ, ಅಲ್ಲಿ ಒಂದು 3 ಕುದುರೆಗಳಿದ್ವು. ದೂರದಿಂದ ನಾನು ನೋಡಿದೆ. ಸ್ಯಾಮ್ಸನ್, ಇದು ಕುದುರೆನಾ ಕತ್ತೆನಾ ಅಂತ ಕೇಳಿದೆ ನಾನು. ಅಣ್ಣ ಇದು ಕತ್ತೆ ಇದ್ದಂಗಿದೆ ಅಣ್ಣ ಅಂತ ಹೇಳ್ದ. ನಾನು ಹೇಳಿದೆ ನೋಡು, ಸರಿಗ್ ನೋಡು ಅಂತ ಹೇಳಿದೆ. ಇಲ್ಲ ಅಣ್ಣ ಅದು ಕತ್ತೆ ಇದ್ದಂಗಿದಾವ ಅಂತ ಹೇಳ್ದ. ಇಲ್ಲ, ಅದು ಕುದುರೆ, ಬಟ್ ಕತ್ತೆಗಳಂಗ ಕಾಣ್ತಾ ಇದಾವೆ, ರೋಡ್ ಮೇಲೆ ಬಿಟ್ಬಿಟ್ಟಿದ್ದಾರೆ.
ದೇವರು ನಮ್ಮನ್ನು ಆ ರೀತಿಯ ಕುದುರೆ ಇರಕ್ಕೆ ದರ್ಶಿಸ್ತಾ ಇಲ್ಲ. ಈ ಕುದುರೆಗಳು ಬೇರೆ, ಆ ಕುದುರೆಗಳು ಬೇರೆ. ಅಂದ್ರೆ ಈ ಬೈಬಲ್ ಸ್ಕೂಲ್ ಮೂಲಕ ದೇವರು ನಮ್ಮ ಜೀವಿತವನ್ನು ಏನ್ ಮಾಡಕ್ಕಿದ್ದಾನಂದ್ರೆ, ನಾವೇ ಯುದ್ಧದಲ್ಲಿ, ಆ ರಣರಂಗದಲ್ಲಿ ಆ ವೈರಿಯನ್ನು ಗೆಲ್ಲುವುದಕ್ಕೆ ಸಿದ್ಧರಾಗ್ತೇವೆ ಪ್ರಿಯರೇ. ಇವತ್ತಿನ ದಿನದಲ್ಲಿ ನೋಡ್ರಿ, ನೀವು ಕೆಲವು ವಿಶ್ವಾಸಿಗಳು ಟಿವಿಯಲ್ಲಿ ನೋಡ್ತಾರೆ, ಅಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಇಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಲಕ್ಷಗಳು ಕೆಲವರು ದುಡ್ಡುಗಳು ಕೊಡ್ತಾರೆ. ನಾವಂತ ಮಿನಿಸ್ಟ್ರಿ ನಾವು ಮಾಡ್ತಾ ಇಲ್ಲ, ಅಲ್ಲಿ ದುಡ್ಡು ಕಳಿಸೋದು, ಇಲ್ಲಿ ದುಡ್ಡು ಕಳಿಸೋದು, ಏನೋ ಸಿಂಪಲ್ ಹ್ಯಾಂಡ್ ಕರ್ಚಿಪ್ ಕೂಡ ಮಾರ್ತಾ ಇದ್ದಾರೆ ಕೆಲವರು. ಇನ್ನು ಕೆಲವರು ಎಣ್ಣೆ ಬಾಟಲ್ ಮಾರ್ತಾ ಇದ್ದಾರೆ. ಎಷ್ಟು? ಎಣ್ಣೆ ಬಾಟಲ್ 10 ರೂಪಾಯಿ ಇದ್ರೆ ಅದನ್ನು 1,000 ರೂಪಾಯಿಗೆ, 500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಆದ್ರೆ ವಿಶ್ವಾಸಿಗಳು, ಸಭೆಗೆ ಹೋಗುವವರು ಅದನ್ನು ಕೊಂಡ್ಕೊಂಡು ಹಚ್ಕೊಳ್ತಾ ಇದ್ದಾರೆ. ಹಲ್ಲೆಲೂಯ. ನಾನೇನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದೇನೆ ಅಂದ್ರೆ, ನೀವು ಕುರಿಗಳಾಗಿದ್ರೆ ನೀವು ಆ ರೀತಿಯ ಮೂಢನಂಬಿಕೆಯಲ್ಲ ಜೀವಿಸ್ತೇವೆ. ಒಂದು ವೇಳೆ ಕುದುರೆಗಳಾದ್ರೆ, ಯುದ್ಧದ ಘನವಾದ ಕುದುರೆ ನೀವಾದ್ರೆ, ತಲೆನೋವು ಬಂತ, ಹೊಟ್ಟೆ ನೋವು ಬಂತ, ಏನಾದ್ರೂ ಕಷ್ಟ ಬಂತ, ನೀವೇ ಅದನ್ನು ಓಡಿಸ್ತೀರಿ, ನೀವೇ ಅದನ್ನು ಜಯಿಸ್ತೀರಿ, ನೀವೇ ಅದರ ಮೇಲೆ ನಡೆದು ಹೋಗ್ತೀರಿ ಪ್ರಿಯರೇ. ಆಮೆನ್. ಇವತ್ತು ಬಹಳ ಕಡೆ ಮೋಸ ನಡೀತಾ ಇದೆ, ಮೋಸ. ಬಟ್ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು ಪ್ರಿಯರೇ, ಅದು ಏನ್ ಗೊತ್ತಾ? ನಾನು ಕುರಿಯಾಗೇ ಇದ್ರೆ ನನ್ನ ಜೀವಿತ ಅಲ್ಲೇ ಇರ್ತದೆ. ಒಂದು ವೇಳೆ ನಾನು ಕುದುರೆ ಆದ್ರೆ, ಎಂತ ಕುದುರೆ? ಯುದ್ಧದ ಘನವಾದ ಕುದುರೆ, ಯುದ್ಧದ ಘನವಾದ ಕುದುರೆ. ಈ ಕುದುರೆ ನೀವಾಗಿರ, ನಾನು ಹೇಳ್ತೀನಿ ನೋಡ್ರಿ, ನಿಮ್ ಸಭೆಯಲ್ಲಿ ನೀವು 4 ಗೋಡೆ ಮಧ್ಯದಲ್ಲಿ ಇರಲ್ಲ, 4 ಗೋಡೆಯ ಹೊರಗಡೆ ಬಂದು ಕ್ರಿಸ್ತನಿಗಾಗಿ ಆತ್ಮಗಳನ್ನು ಗೆಲ್ಲುವವರಾಗ್ತೀರಿ, ಕ್ರಿಸ್ತನಿಗಾಗಿ ಬದುಕುವವರಾಗ್ತೀರಿ. ಆದ್ರೆ ನೀವು ಸಭೆ ಬಿಡ್ರಿ ಅಂತ ಹೇಳ್ತಾ ಇಲ್ಲ, ಸಭೆಯಲ್ಲೇ ಇದ್ದು ಕ್ರಿಸ್ತನ ರಾಜ್ಯಕ್ಕಾಗಿ, ದೇವರ ರಾಜ್ಯಕ್ಕಾಗಿ ರಣರಂಗದಲ್ಲಿ, ಯುದ್ಧದ ಘನವಾದ ಕುದುರೆ ಇನ್ನೊಂದು ಎಲ್ಲಿರ್ತದೆ ಗೊತ್ತಾ? ಅದೇನೋ ಕುರಿ ಶೆಡ್ ಅಲ್ಲಿ ಇರಲ್ಲ, ಕುರಿ ಶೆಡ್ ಅಲ್ಲಿ ಅಥವಾ 4 ಗೋಡೆ ಮಧ್ಯದಲ್ಲಿ ಇರಲ್ಲ. ಯುದ್ಧದ ಘನವಾದ ಕುದುರೆ ಯಾವಾಗ್ಲೂ ರಣರಂಗದಲ್ಲಿರ್ತದೆ. ಈ ಬೈಬಲ್ ಶಾಲೆ ನಿಮ್ಮನ್ನು ಯಾವುದಕ್ಕಾಗಿ ಸಿದ್ಧಪಡಿಸ್ತಾ ಇದೆ ಗೊತ್ತಾ? ರಣರಂಗದಲ್ಲಿ ನಿಮ್ಮನ್ನು ಹೋಗುವುದಕ್ಕಾಗಿ ಸಿದ್ಧಪಡಿಸ್ತಾ ಇದೆ. ಈ ಬೈಬಲ್ ಶಾಲೆ ನಿಮ್ಮನ್ನು ರಣರಂಗದಲ್ಲಿ ಹೋಗುವುದಕ್ಕೆ ಸಿದ್ಧಪಡಿಸ್ತಾ ಇದೆ. ಹಲ್ಲೆಲೂಯಾ. ಇದರರ್ಥ ನಿಮ್ಮ ಪಾಸ್ಟರ್ ಹತ್ರ ನೀವು ಪ್ರಾರ್ಥನೆ ಮಾಡಿಸ್ಕೋಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಹೋಗ್ರಿ, ನಿಮ್ಮ ಕಷ್ಟಗಳು, ನಿಮ್ಮ ನೋವು ಹೇಳ್ಕೊಡ್ರಿ. ಒಬ್ಬರು ನಮಗೆ ಇರಬೇಕು. ಓಕೆ, ಫಿಸಿಕಲ್ ಆಗಿ ನಾವು ಬದುಕ್ತಾ ಇದ್ದೇವೆ, ಶಾರೀರಿಕವಾಗಿ ನಮಗೆ ದೇವರು ಒಬ್ಬ ಪಾಸ್ಟರ್ನ ಇಟ್ಟಿರ್ತಾನೆ. ಬಟ್ ಲೈಫ್ ಲಾಂಗ್ ಎಲ್ಲ ಜೀವಿತ ಕಾಲವೆಲ್ಲ ನಾವು ಕುರಿಗಳಾಗೇ ಇದ್ರೆ ನಾವು ಅವ್ರ ಮೇಲೆನೆ ಆತ್ಕೊಳ್ತೇವೆ. ಒಂದು ವೇಳೆ ನೀವು ಹೋಗುವಂತ ಸಭೆ ಆಗಲಿ, ನಿಮ್ಮ ಪಾಸ್ಟರ್ ಆಗಲಿ, ಪಾಸ್ಟರ್ಗೆ ನೀವು ಹೇಳ್ಬೇಕು, ಪಾಸ್ಟರ್ ಇವತ್ತಿಂದ ನಾವು ನಿಮ್ಮ ಮೇಲೆನೆ ಆತ್ಕೊಂಡಿದ್ದೇವೆ, ಇವತ್ತಿಂದ ನಾವು ನಿಮ್ಮ ಭುಜಕ್ಕೆ ಭುಜ ಹಾಕಿ ನಿಲ್ತೇವೆ, ನಾವು ಕೂಡ ಸೇವೆ ಮಾಡ್ತೇವೆ. ನೀವು ಹೇಗೆ ಸೇವೆ ಮಾಡ್ತಾ ಇದ್ರಲ್ಲ, ನಾವು ಕೂಡ ನಿಮ್ ಸಂಗಡ ನಿಂತುಕೊಂಡು ಈ ಸಭೆಯಲ್ಲಿ ನಿಂತುಕೊಳ್ತೇವೆ. ಏನೇ ಆಗಿರ್ಲಿ ಪಾಸ್ಟರ್, ನಿಮ್ಮ ಒಂದು ಶ್ರಮೆಯಲ್ಲಿ ನಮ್ಮ ಒಂದು ನಮ್ಮ ಒಂದು ಪಾಲು ಕೂಡ ಇರ್ತದೆ. ನಿಮ್ಮ ಒಂದು ಸೇವೆಯಲ್ಲಿ ನಮ್ಮ ಒಂದು ಪಾತ್ರೆ ಕೂಡ ಇರ್ತದೆ ಪಾಸ್ಟರ್. ಅವಾಗ ನಿಮ್ಮ ಪಾಸ್ಟರ್ ನಿಮ್ಮನ್ನು ನೋಡಿ ಏನ್ ಹೇಳ್ತಾರೆ ಗೊತ್ತಾ? ಇಷ್ಟು ದಿವಸ ನೀವು ಹೇಳೇ ಇಲ್ಲ, ಆದ್ರೆ ಇವತ್ತು ಏನಾಯ್ತು ನಿಮಗೆ? ನೀವು ಅವಾಗ ಹೇಳ್ಬೇಕು, ಪಾಸ್ಟರ್ ಇಷ್ಟು ದಿವಸ ನಾವು ಕುರಿ ಇದ್ವಿ, ಆದ್ರೆ ಈಗ ಯುದ್ಧದ ಘನವಾದ ಕುದುರೆ ದೇವರು ನಮ್ಮನ್ನು ಸಂದರ್ಶಿಸಿದ್ದಾನೆ. ಯಾರು ಮಾಡಿದ್ದು? ದೇವರೇ ಮಾಡಿದ್ದಾನೆ, ಯೇಸು ಕ್ರಿಸ್ತನೇ ಮಾಡಿದ್ದಾನೆ. ದೇವರು ನನ್ನನ್ನು ಸಂದರ್ಶಿಸಿದ್ದಾನೆ. ಪ್ರಿಯರೇ, ಈ 2ನೇ ಸಂದರ್ಶನ ಯಾವಾಗವರೆಗೆ ಒಬ್ಬ ವಿಶ್ವಾಸಿಗೆ ಆಗಲ್ಲ, ಅವಾಗವರೆಗೆ ಅವನು ಕುರಿಯಾಗಿ ಇರ್ತಾನೆ. ಕುರಿಯಾಗಿ ಇರೋದು ಅದು ನನ್ನ ಪ್ರಾರಂಭದ ಜೀವಿತ. ನೋಡ್ರಿ, ಕುರಿಯಾಗಿ ನೀವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದೀರಿ, ಆದರೆ ಕುದುರೆಯಾಗಿ ರಣರಂಗದಲ್ಲಿ, ಅಂದ್ರೆ ಈ ಲೋಕದಲ್ಲಿ ನೀವು ಜೀವಿಸೋದು ಕಲಿದೆ. ಕುರಿಯಾಗಿ ನೀವು ಈ ಒಂದು ಸಭೆಯಲ್ಲಿ, ನೀವು ಹೋಗುವಂತ ಸಭೆಯಲ್ಲಿ ನೀವು ಪ್ರವೇಶ ಮಾಡಿದ್ದೀರಿ, ಆದರೆ ಕುದುರೆಗಳಾಗಿ, ಯುದ್ಧದ ಘನವಾದ ಕುದುರೆಗಳಾಗಿ ನೀವು ಸಭೆಯಿಂದ ಹೊರಗಡೆ ಬಂದು ಕ್ರಿಸ್ತನಿಗಾಗಿ ಬದುಕಬೇಕು. ಹಲ್ಲೆಲೂಯಾ. ಈಗ
ಪಾಸ್ಟರ್ ನೀವ್ ಹೇಳೋದೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಕುದುರೆ ಹೆಂಗಾಗ್ಬೇಕು ಪಾಸ್ಟರ್? ದೇವ್ರು ನಮ್ಮನ್ನು ಸಂದರ್ಶನ ಮಾಡಿದ್ರೆ ಆಗ್ಬಿಡ್ತದ? ಸಾಂಬಾ, ನಿಲ್ರಿ ಸ್ವಲ್ಪ ಹೊತ್ತು ನನ್ ಜೊತೆ ಇರಿ. ಪಾಸ್ಟರ್ ಈಗ ನಾನು ಕುದುರೆ ಆಗ್ಬೇಕಂತ ನಾನು ಡಿಸೈಡ್ ಆಗಿದ್ದೀನಿ. ನೀವು ಪಾಸ್ಟರ್ ಅವ್ರು ನಾನ್ ನಿಮ್ಮ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನೀವು ಕುರಿಯಿಂದ ಚಕ್ ಅಂತ ಕುದುರೆ ಆಗ್ಬಿಡ್ತೀರಾ? ಆಗ್ತೀರಾ? ನೋ, ಆಗಲ್ಲ. ನೋಡ್ರಿ, ಕುರಿ ಆಗಿದ್ದು ಇಮ್ಮಿಡಿಯೇಟ್ಲಿ, ಹುಲಿ ಆಗಿದ್ದು ತಕ್ಷಣವೇ. ಆದ್ರೆ ಕುದುರೆ ಆಗೋದು ಅದು ಒಂದು ಪ್ರಾಸೆಸ್ ಅಂತಾರೆ. ಪ್ರಾಸೆಸ್ಗೆ ಕನ್ನಡದಲ್ಲಿ ಪ್ರಕ್ರಿಯೆ ಅಂತಾರೆ. ಪ್ರಕ್ರಿಯೆ. ಕುರಿ ಆಗಿದ್ದು ತಕ್ಷಣವೇ. ಯೇಸುವನ್ನು ನಂಬಿವಿ, ಯೇಸು ನನ್ನ ಜೀವಿತದಲ್ಲಿ ಬಂದ, ಆ ಸತ್ತೋದಂತ ಯವನಸ್ಥನು ಹೇಗೆ ಎದ್ದು ಬಂದ, ನಾನು ನೀವು ಕೂಡ ಹಾಗೆ ಎದ್ದು ಬಂದ್ಬಿಟ್ಟಿವಿ. ಅದು ತಕ್ಷಣವೇ, ಇಮ್ಮಿಡಿಯೇಟ್ಲಿ. ಬಟ್ ಕುದುರೆ ಆಗೋದು ಇಮ್ಮಿಡಿಯೇಟ್ಲಿನ, ಅದು ಒಂದು ಪ್ರಕ್ರಿಯೆ, ಅದು ಒಂದು ಪ್ರಾಸೆಸ್. ಆ ಪ್ರಾಸೆಸ್ ಈ 21 ದಿವಸ ನಿಮಗೆ ನಾವು ವಾಕ್ಯಗಳನ್ನು ಟೀಚ್ ಮಾಡ್ತೇವೆ. ನನ್ನ ಜೊತೆಯಲ್ಲಿ ಅದ್ಭುತವಾದ ಸೇವಕರು, ನಮ್ಮ ನಾಯಕರು, ನಾನು ಅವರಿಂದ ಕಲ್ತ್ಕೊಂಡಿದ್ದು, ಅವರೆಲ್ಲರೂ ಬಂದು ನಿಮಗೆ ವಾಕ್ಯಗಳನ್ನು ಟೀಚ್ ಮಾಡ್ತಾರೆ. ಇವತ್ತು ನಾನು ಸೆಟ್ ಮಾಡ್ತಾ ಇದ್ದೇನೆ, ನಾನು ಇವತ್ತು ಎಲ್ಲವನ್ನು ಸೆಟ್ ಮಾಡ್ತಾ ಇದ್ದೇನೆ ದೇವರ ವಾಕ್ಯವನ್ನು ಹೇಳಿ. ಇವತ್ತು ನಾವು 10:30ವರೆಗೆ ಹೋಗುವುದಿಲ್ಲ, 10 ಗಂಟೆವರೆಗೆ ಮಾತ್ರ ನಾವು ಆನ್ಲೈನ್ ಅಲ್ಲಿ ಇರಕ್ಕಿದ್ದೇವೆ. ನಾಳೆಯಿಂದ ನಾವು 10:30ವರೆಗೆ ವಾಕ್ಯವನ್ನು ಕೇಳಕ್ಕಿದ್ದೇವೆ. ಬಟ್ ಇನ್ನು ಕತೆ ಇಲ್ಲಿಗೆ ಮುಗಿದಿಲ್ಲ. ಕುದುರೆ ಆಗೋದು ಅದೊಂದು ಪ್ರಕ್ರಿಯೆ, ಪ್ರಾಸೆಸ್ ಅಂತಾರೆ. ಇದು ಬಹಳ ಕಷ್ಟ. ಕುರಿ ಆಗೋದು ಬಹಳ ಸುಲಭ, ಕುದುರೆ ಆಗೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನೀವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡಿ, ಅಡಿಗೆ ಮಾಡಿ, ಪಾಸ್ಟರ್ ನೂರ್ ಭಾಷೆ ಅವ್ರ ಬೈಬಲ್ ಸ್ಕೂಲ್ಗೆ ನೀವು ಅಟೆಂಡ್ ಆಗ್ಬೇಕು. ವಾರ್ ಹಾರ್ಸ್ ಬೈಬಲ್ ಸ್ಕೂಲ್ಗೆ ಹಸಿವು ಆಗ್ತಾ ಇರ್ತೈತೆ, ಬೇರೆಯವ್ರು ಫೋನ್ ಮಾಡ್ತಾ ಇರ್ತಾರೆ. ಈ ಟ್ರೈನಿಂಗ್ಗೆ 21 ದಿವಸ ನೀವು ಕುತ್ಕೋಬೇಕು. ಹಲ್ಲೆಲೂಯಾ. ಎಲ್ಲ ಬಗ್ಲಿಗೆ ಇಡ್ರಿ ಪ್ರಿಯರೇ. ನೀವು ಒಂದು ದಿವಸ ಕೂಡ ತಪ್ಪಿಸಿದ್ರೆ ನೀವು ಏನೋ ತಪ್ಪಿಸ್ಕೊಳ್ತೀರಿ, ಏನೋ ಹೊಂದಿಕೊಳ್ಳದೆ ತಪ್ಪಿಸ್ಕೊಳ್ತೀರಿ. ಈ ಕುದುರೆ ಆಗೋದು ಹೇಗೆ ಅನ್ನೋದು ನಾನು ನಿಮ್ಗೆ ವಾಕ್ಯದಿಂದ ಕಲಿಸ್ತೇನೆ. ಇನ್ನೊಂದು 15 ನಿಮಿಷ ಗಮನ ಇಟ್ಟು ಕೇಳಿಸ್ಕೊಳ್ರಿ. ಕುದುರೆ ಹೇಗೆ ಆಗೋದು? ಆ ಕುದುರೆ ಆಗಕ್ಕೆ ನಮಗೆ ಟ್ರೈನಿಂಗ್ ಬೇಕು. ವಿ ನೀಡ್ ಟ್ರೈನಿಂಗ್. ಈ ಟ್ರೈನಿಂಗ್ ಬೇರೆ ಪ್ರಿಯರೇ. ನೋಡ್ರಿ, ನಾವು ನಿಮಗೆ ಬರೀ ಥಿಯರಿ ಕಲಿಸ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಟೀಚ್ ಯು ಪ್ರಾಕ್ಟಿಕಲ್ ಥಿಂಗ್ಸ್ ಅಂಡ್ ರೆವಲೇಷನ್ಸ್. ವಾಕ್ಯದ ಪ್ರಕಟಣೆ ಮತ್ತು ಕಾರ್ಯ ರೂಪದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತಾನೆ ಅದನ್ನು ನಾವು ಕಲಿಸ್ತೇವೆ. ಇಲ್ಲಿ ಯಾರೇ ಸೇವಕರು ಬರ್ತಾರಲ್ಲ, ಆಲ್ ಆರ್ ಎಕ್ಸ್ಪೀರಿಯನ್ಸ್ ಪಾಸ್ಟರ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ಎವಾಂಜಲಿಸ್ಟ್ಗಳು, ಸುವಾರ್ಥಿಕರು, ದೇವರಿಂದ ನಡೆಸಲ್ಪಡುವವರು. ಈ 21 ದಿವಸ ನನ್ನ ಜೊತೆ ಇನ್ನು 8 ಪಾಸ್ಟರ್ಸ್ ಇದ್ದಾರೆ. ಅವರೆಲ್ಲರೂ ಬಂದು ನಿಮ್ಗೆ ವಾಕ್ಯವನ್ನು ಟೀಚ್ ಮಾಡುವಾಗ ನಿಮ್ದು ಆಲೋಚನೆಗಳು ಬದಲಾವಣೆ ಆಗ್ತವೆ, ನಿಮ್ಮ ಕೇಳುವ ವಿಧಾನ ಬದಲಾವಣೆ ಆಗ್ತದೆ, ನಿಮ್ಮ ಒಂದು ಹೃದಯದಲ್ಲಿ ದೇವರು ಕಾರ್ಯ ಮಾಡಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಿಯ. ಬಟ್ ಅದಕ್ಕೆ ನಿಮ್ಮ ಸಮಯ ಬಹಳ ಪ್ರಾಮುಖ್ಯ. ಯುವರ್ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ 21 ದಿವಸ ನೀವು ತಾಳ್ಮೆಯಿಂದ ಇರುವುದಾದ್ರೆ ನೀವು ಯುದ್ಧದ ಘನವಾದ ಕುದುರೆ ಆಗ್ತೀರಿ. ಆಮೆನ್. ಇದು ಸ್ವಲ್ಪ ಕಠಿಣ ಅಂದ್ರೆ ಕೂತ್ಕೊಂಡು ವಾಕ್ಯ ಕೇಳಿ 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 ಕೇಳಿದ್ರೆ ನಾವು ಆಗ್ಬಿಡ್ತೇವ? ಅವಾಗೆ ಆಗಲ್ಲ ಪ್ರಿಯರೇ. ಅದೊಂದು ಪ್ರಾಸೆಸ್, ಅದೊಂದು ಪ್ರಕ್ರಿಯೆ. ಹೇಗೆ ದೇವರು ತನ್ನ ಮಂದೆಯನ್ನು ಕುದುರೆಯಾಗಿ ಮಾಡುತ್ತಾನೆ. ಕುದುರೆ ಆದ್ರೆ ಏನಾಗ್ತದೆ? ಒಂದು 15 ಇಂದ 20 ನಿಮಿಷ ಗಮನ ಇಟ್ಟು ಕೇಳಿಸ್ಕೊಡ್ರಿ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತೇನೆ. ಕುರಿಯಿಂದ ಕುದುರೆ ಆಗೋದು ಹೇಗೆ? ಕೀರ್ತನೆಗಳು 18ನೇ ಅಧ್ಯಾಯ 4ನೇ ವಚನ 5ನೇ ವಚನ.
ಸಾಕು. ಇಲ್ಲಿ ನೋಡ್ರಿ, ಇಲ್ಲಿ ದಾವೀದನು, ನಾನು ನಿಮಗೆ ದಾವೀದನ ಜೀವಿತವನ್ನು ಮುಂದೆ ತರುತ್ತೇನೆ. ದಾವೀದನು ತನ್ನ ಕಷ್ಟವನ್ನು ಯಾರಿಗೆ ಹೋಲಿಸ್ತಾ ಇದ್ದಾನೆ ಗೊತ್ತಾ? ನಂಬರ್ 1, ಮರಣಕ್ಕೆ ಹೋಲಿಸ್ತಾ ಇದ್ದಾನೆ. ನಂಬರ್ 2, ಪ್ರವಾಹಕ್ಕೆ ಹೋಲಿಸ್ತಾ ಇದ್ದಾನೆ. ನಂಬರ್ 3, ಆತನ ಕಷ್ಟಗಳು ಆತನು ಪಾತಾಳಕ್ಕೆ ಹೋಲಿಸ್ತಾ ಇದ್ದಾನೆ. ಆತನ ಕಷ್ಟಗಳು 3 ವಿಷಯಗಳಿಗೆ ಹೋಲಿಸ್ತಾ ಇದ್ದಾನೆ: ಮರಣಕ್ಕೆ, ಪಾತಾಳಕ್ಕೆ, ಪ್ರವಾಹಕ್ಕೆ. ಈ 3 ವಿಷಯಗಳಿಗೆ ದಾವೀದನು ತನ್ನ ಕಷ್ಟಗಳನ್ನು ಹೋಲಿಸ್ತಾ ಇದ್ದಾನೆ. ಪ್ರಿಯರೇ, ಈ ರಾತ್ರಿ ವೇಳೆಯಲ್ಲಿ ಬಹುಶಃ ನಿಮ್ಮ ಜೀವಿತದಲ್ಲಿ ಕೂಡ ಕೆಲವು ಕಷ್ಟಗಳು ಮರಣದ ಹಾಗೆ ನಿಮ್ಮ ಮುಂದೆ ಕಾಣ್ತಾ ಇರಬಹುದು. ಕೆಲವು ಕಷ್ಟಗಳು ನಿಮ್ಮ ಮುಂದೆ ಚಾಲೆಂಜಸ್, ಪ್ರವಾಹದ ಹಾಗೆ ಫ್ಲಡ್ ಅಂಗ ಕಾಣ್ತಾ ಇರಬಹುದು. ಇನ್ನು ಕೆಲವು ಕಷ್ಟಗಳು ನಿಮಗೆ ಹೆಲ್, ನರಕದ ಹಾಗೆ, ಪಾತಾಳದ ಹಾಗೆ ನಿಮಗೆ ಕಾಣ್ತಾ ಇರಬಹುದು. ಕೆಲವು ಸಾರಿ ಹಾಗೆ ಅಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ಇಂಥ ಕಷ್ಟಗಳು ಯಾರಿಗೆ ಬರಬಾರ್ದು, ನರಕ ಅನುಭವಿಸ್ತಾ ಇದ್ದೀನಿ. ಮೇ ಬಿ ಯುವರ್ ಸಿಚುವೇಶನ್ ಇಸ್ ಲೈಕ್ ದಟ್. ನಿಮ್ಮ ಒಂದು ಜೀವಿತ ಕೂಡ ಹಾಗೆ ಇರಬಹುದು. ಬಟ್ ದಾವೀದನು ಅಂತ ಕಷ್ಟ ಕಾಲದಲ್ಲಿ, ಅಂತ ಪರಿಸ್ಥಿತಿಯಲ್ಲಿ ಆತನು ಏನ್ ಮಾಡ್ತಾನೆ ಗೊತ್ತಾ? ಬೈಬಲ್ ಹೇಳ್ತೈತೆ, ಆ ಕಷ್ಟ ಕಾಲದಲ್ಲಿ ಆತನು ದೇವರಿಗೆ ಮೊರೆ ಇಡ್ತಾನಂತ, ಆತನು ದೇವರಿಗೆ ಪ್ರಾರ್ಥಿಸ್ತಾನಂತ. ಬಟ್ ಹಿಯರ್ ಒನ್ ಗುಡ್ ನ್ಯೂಸ್ ಏನ್ ಗೊತ್ತಾ? ಆ ಕಷ್ಟ ಕಾಲದಲ್ಲಿ ದಾವೀದನ ಮೊರೆ ದೇವರು ಕೇಳಿಸಿಕೊಂಡ. ಗಾಡ್ ಹರ್ಡ್ ಹೀಸ್ ಪ್ರೇಯರ್. ಹಲ್ಲೆಲೂಯಾ. ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೇದ ಕೆಟ್ಟದ? ಒಳ್ಳೇದು ಪ್ರಿಯ. ಬಹಳ ಸಾರಿ ಕಷ್ಟ ಬಂದಾಗೆ ನಾವು ಸಭೆಯನ್ನು ತಪ್ಪಿಸ್ತೇವೆ, ಕಷ್ಟ ಬಂದಾಗೆ ಪ್ರಾರ್ಥನೆಯನ್ನು ತಪ್ಪಿಸ್ತೇವೆ, ರೋಗ ಬಂದಾಗೆ ನಾವು ವಾಕ್ಯ ಓದದಂತೆ ತಪ್ಪಿಸ್ತೇವೆ. ಇಲ್ಲಿ ನನ್ನಿಂದ ಹಿಡಿದು ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನಾನು ನನ್ನ ಒಂದು ಮೇಲಿರುವಂತ ನಾಯಕನು, ನನ್ನ ಆತ್ಮಿಕ ತಂದೆ ನನ್ನನ್ನು ಯಾವಾಗ್ಲೂ ಕೇಳ್ತಾರೆ, ವಾಕ್ಯ ಓದಿಯಾ, ಪ್ರಾರ್ಥನೆ ಮಾಡಿಯಾ? ಒಂದು ವೇಳೆ ಅವತ್ತು ನಾನು ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ನಂದು ಆ ದಿನನೇ ಹೋಯಿತು. ಆ ರೀತಿಯಲ್ಲಿ ದೇವರು ನನ್ನನ್ನು ನನ್ನ ಆತ್ಮಿಕ ತಂದೆಯ ಮೂಲಕ ತರಬೇತಿ ಕೊಟ್ಟಿದ್ದಾನೆ. ಒಂದು ವೇಳೆ ನಾನು ಯಾರಿಗಾದರೂ ಈ ರೀತಿಯಲ್ಲಿ ಬೈದ್ರೆ, ಒಂದು ವೇಳೆ ನೀವು ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಇವತ್ತು ಬಹಳ ಜನ ರೀಸನ್ಸ್ ಏನ್ ಹೇಳ್ತಾರೆ ಹೇಳ್ರಿ? ಕಾರಣಗಳು ಹೇಳ್ತಾರೆ. ಯಾಕಪ್ಪ ನೀವು ಬೈಬಲ್ ಓದಿಲ್ಲ, ಪ್ರಾರ್ಥನೆ ಮಾಡಿಲ್ಲ? ಅಣ್ಣ ತಲೆ ನೋವು, ಅಣ್ಣ ಬೆನ್ನು ನೋವು, ಅಣ್ಣ ಇದು ನೋವು, ಅಣ್ಣ ಪರಿಸ್ಥಿತಿ ಸರಿಗಿಲ್ಲ, ಅಣ್ಣ ಜೀವಿತ ಸರಿಗಿಲ್ಲ, ಅಣ್ಣ ಹಿಂಗಾಗ್ಬಿಟ್ಟೈತೆ. ಆ ಪರಿಸ್ಥಿತಿಯಲ್ಲಿ ಊಟ ಮಾಡೋದು ನಾವು ಬಿಡ್ತೇವಾ? ಬಿಡಲ್ಲ. ಎಷ್ಟೇ ಪರಿಸ್ಥಿತಿ ಇರಲಿ ನಾವು ಝೊಮ್ಯಾಟೊ ಆರ್ಡರ್ ಮಾಡಿ ಬಿರಿಯಾನಿ ಆರ್ಡರ್ ಮಾಡ್ತೇವೆ. ಎಷ್ಟೇ ಕಠಿಣವಾದ ಪರಿಸ್ಥಿತಿ ಇರಲಿ ನಾವು ನಾನ್ ವೆಜ್ ತಿನ್ನೋದು ಬಿಡಲ್ಲ. ಇವತ್ತು ಸ್ವಲ್ಪ ಕಷ್ಟ, ಸ್ವಲ್ಪ ಮೂಡ್ ಸರಿಗಿಲ್ಲ, ಸ್ವಲ್ಪ ಹೋಗಿ ಮಟನ್ ತರೋಣ ಹೇಳ್ತೇವೆ ಇಲ್ಲ? ಅದೇ ಮೂಡ್ ಸರಿಗಿಲ್ಲ ಅಂದ್ರೆ ಚರ್ಚ್ಗೆ ಹೋಗೋದು ಬಿಟ್ಬಿಡ್ತಾರೆ ಕೆಲವರು, ಅಲ್ಲ? ನನ್ನ ಸಭೆಯಲ್ಲಿ ನಾನು ಈ ಡೇಸ್ ಅಲ್ಲಿ ಬಹಳ ಟಾರ್ಚರ್ ಕೊಡ್ತಿದ್ದೆ, ಜಲ್ದಿ ಬರ್ರಿ ಚರ್ಚಿಗೆ. ಕೇಳಿ ಕೇಳಿ ಕೇಳಿ, ಏನ್ ಪಾಸ್ಟರ್ ಜಲ್ದಿ ಬರ್ರಿ ಯಾಕೆ ಹೇಳ್ತಿದ್ದಾರೆ? ಅಲ್ಲೋ, ನಾನು ಕುರುಬ ಅಲ್ಲ, ಐ ಆಮ್ ನಾಟ್ ಎ ಶೆಪರ್ಡ್, ಐ ಆಮ್ ನಾಟ್ ಓನ್ಲಿ ಶೆಪರ್ಡ್, ಐ ಆಮ್ ಎ ಟ್ರೈನರ್. ನಾನು ಕುರುಬ ಮಾತ್ರ ಅಲ್ಲ, ನಾನು ಒಬ್ಬ ತರಬೇತಿ ಕೊಡುವವನು, ಒಂದು ಆತ್ಮಿಕ ಕೋಚ್ ಆಗಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ವಿ ಹ್ಯಾವ್ ಮೆನಿ ರೀಸನ್ಸ್. ಇಲ್ಲಿ ಜಾಗ್ರತೆ ಕೇಳಿಸ್ಕೊಡ್ರಿ ಪ್ರಿಯರೇ, ನಾನು ಡೇವಿಡ್ ಹತ್ರ ಬರ್ತೇನೆ. ಓಕೆ, ಮೇನ್ ಪಾಯಿಂಟ್ ಮಿಸ್ ಮಾಡ್ಕೋಬೇಡ್ರಿ. ಇದು ಅಲ್ಲಿ ಸಂದರ್ಭ ಬಂದಿದೆ ಅಂತ ನಾನು ವಿಷಯಗಳಲ್ಲಿ ಹೇಳ್ತಾ ಇದ್ದೇನೆ. ದಾವೀದನು ಕಷ್ಟ ಕಾಲದಲ್ಲಿ ದೇವರ ಹತ್ರ ಪ್ರಾರ್ಥಿಸಿದ ಅಂತ. ಪ್ರಿಯರೇ, ನಿಮಗೆ ಎಷ್ಟೇ ಕಷ್ಟ ಇರ್ಲಿ, ಪ್ರಾರ್ಥನೆ ಮಾಡೋದು ನಿಲ್ಸ್ಬೇಡ್ರಿ, ಸಭೆಗೆ ಹೋಗೋದು ನಿಲ್ಸ್ಬೇಡ್ರಿ, ಮೊಣಕಾಲೂರಿ ಪ್ರೇಯರ್ ಮಾಡೋದು ಬಿಡ್ಬೇಡ್ರಿ, ವಾಕ್ಯ ಓದೋದು ಬಿಡ್ಬೇಡ್ರಿ. ಅವತ್ತು ಉಪವಾಸ ಇರ್ರಿ, ದೇವರ ಜೊತೆ ಮೊರೆ ಇಡ್ರಿ. ಯು ಶುಡ್ ಕ್ರೈ ಆನ್ ಟು ಗಾಡ್. ದೇವರಿಗೆ ಮೊರೆ ಇಡ್ರಿ. ಬಿಕಾಸ್
when David prayed, God heard his prayer. ಪ್ರಿಯರೇ, ಕಷ್ಟ ಕಾಲದಲ್ಲಿ ನಿಮ್ಮ ನೋವು ಬಹುಶಃ ನಿಮ್ಮ ಮನೆಯವರಿಗೆ ಗೊತ್ತಿರಲ್ಲ, ಬಟ್ ಗಾಡ್ ನೋಸ್ ಯುವರ್ ಪೇನ್. ದೇವರಿಗೆ ನಿಮ್ಮ ನೋವು ಗೊತ್ತು. ನೀವು ಮೊರೆ ಇಟ್ಟಾಗ ಆತನು ಕೇಳಿ ಸುಮ್ಮನೆ ಇರುವ ದೇವರಲ್ಲ, ಆತನು ಕೇಳಿಸಿಕೊಂಡು ಪ್ರತಿಕ್ರಿಯೆ ಮಾಡ್ತಾನೆ. ಅದಕ್ಕೆ ವಿ ಶುಡ್ ಟ್ರೈನ್ ಅವರ್ ಸೆಲ್ಫ್. ನಾವು ನಮ್ಮನ್ನು ಸಿದ್ಧ ಮಾಡಿಕೋಬೇಕು. ಏನೇ ಪರಿಸ್ಥಿತಿ ಇರಲಿ ನಾವು ಪ್ರಾರ್ಥಿಸ್ಬೇಕು. ದಾವೀದನು ಎಲ್ಲಾ ಪರಿಸ್ಥಿತಿಯಲ್ಲಿ ಪ್ರಾರ್ಥಿಸಿದ. ಪ್ರವಾಹದ ರೀತಿಯಲ್ಲಿ, ಮರಣದ ರೀತಿಯಲ್ಲಿ, ಪಾತಾಳದ ರೀತಿಯಲ್ಲಿ ಆತನ ಸುತ್ತಮುತ್ತ ಕಷ್ಟಗಳು ಆವರಿಸಿಕೊಂಡಿದ್ದಾವೆ. ಬಟ್ ಹಿ ಪ್ರೇಡ್ ಟು ಗಾಡ್. ಆತನು ದೇವರೊಂದಿಗೆ ಪ್ರಾರ್ಥಿಸಿದನು. ಬಟ್ ಗಾಡ್ ಹರ್ಡ್ ಹಿಸ್ ಪ್ರೇಯರ್. ಆಮೆನ್. ಈಗ ಹೇಗೆ ನಾವು ಕುರಿಯಿಂದ ಕುದುರೆ ಆಗೋದು? ನಾನು ಮೇನ್ ಪಾಯಿಂಟ್ ಬರ್ತಾ ಇದ್ದೇನೆ. ದೇವರು ದಾವೀದನ ಪ್ರಾರ್ಥನೆ ಕೇಳಿ 16ನೇ ವಚನ ಓದಿ ಸಿಸ್ಟರ್. 16th ವರ್ಸ್ ಓದಿ. 18:16. ಹಾ, 17. ಈಗ ನನ್ನ ಕಡೆ ನೋಡ್ರಿ. 16th and 17th ವರ್ಸ್ ಅಲ್ಲಿ ದಾವೀದನು ಉತ್ತರವನ್ನು ಪಡೆದುಕೊಳ್ತಾ ಇದ್ದಾನೆ. ಏನ್ ಉತ್ತರ? ದೇವರು ದಾವೀದನ ಪರಿಸ್ಥಿತಿಯಲ್ಲಿ ಇಳಿದು ಬಂದು ದಾವೀದನನ್ನು ದೇವರು ಆ ಮಹಾ ಜಲರಾಶಿಯಿಂದ ಸೆಳೆದು ಆತನನ್ನು ಎಳಿತಾ ಇದ್ದಾನೆ. ಅದು ಮಾತ್ರ ಅಲ್ಲ, ದಾವೀದನ ಹಿಂದೆ ಇರುವ ಶತ್ರುಗಳನ್ನು ಹೊಡೆದು ದಾವೀದನನ್ನು ದೇವರು ಬಿಡಿಸಿದನು. ಗಾಡ್ ಡೆಲಿವರ್ಡ್ ಡೇವಿಡ್ ಫ್ರಮ್ ಹಿಸ್ ಎನಿಮೀಸ್. ನಾಟ್ ಓನ್ಲಿ ಎನಿಮೀಸ್, ದ ಮೈಟಿ ಎನಿಮೀಸ್. ಕೇವಲ ವೈರಿಗಳಲ್ಲ, ಶತ್ರುಗಳಲ್ಲ, ಮಹಾ ದೊಡ್ಡ ಶತ್ರುಗಳು. ಅವನ ಸುತ್ತ ಇರುವ ಶತ್ರುಗಳನ್ನು ದೇವರು ಬಿಡಿಸಿದ. ಓಕೆ, ಇಲ್ಲಿ ಕಥೆಯೆಲ್ಲ ದೇವರದಿದೆ. ದಾವೀದನ ಜೀವಿತ. ಕಷ್ಟದಲ್ಲಿದ್ದ, ಪ್ರಾರ್ಥಿಸಿದ, ದೇವರು ಬಿಡಿಸಿದ. ಯಾರು ಬಿಡಿಸಿದರು? ದೇವರು ಬಿಡಿಸಿದ. ಯಾರು ಎಳೆದರು? ದೇವರು ಬಿಡಿಸಿದ. ದೇವರು ಆತನನ್ನು ರಕ್ಷಿಸಿದ. ಈಗ 18ನೇ ವರ್ಸ್ ಓದಿ ಸಿಸ್ಟರ್. 18th ವರ್ಸ್. ವಾವ್. ಯಾರು ರಕ್ಷಿಸಿದರು? ಗಾಡ್ ಅಲ್ಲ. ಯಾರು ಬಿಡಿಸಿದರು? ದೇವರು. ಯಾರು ರಕ್ಷಿಸಿದರು? ದೇವರು. ಯಾರು ಈತನನ್ನು ವಿಶಾಲವಾದ ಸ್ಥಳದಲ್ಲಿ ನಡೆಸಿದರು? ದೇವರು. ಎವ್ರಿಥಿಂಗ್ ಗಾಡ್. ದಿಸ್ ಈಸ್ ವಂಡರ್ಫುಲ್ ಟೆಸ್ಟಿಮನಿ ಅಲ್ಲ. ಈಗ ಪ್ರಶ್ನೆ ಹೇಳ್ತೇನೆ, ಯಾರು ನಿಮ್ ಜೀವಿತವನ್ನು ರಕ್ಷಿಸಿದ್ದು? ದೇವರು. ಯಾರನ್ನ ಟೈಪ್ ಮಾಡಿ ಹಾಕ್ರಿ. ಗಾಡ್. ಯಾರು ನಿಮ್ಮನ್ನು ಉದ್ಧಾರ ಮಾಡಿದ್ದು? ದೇವರು. ಯಾರು ನಿಮ್ಮನ್ನು ಉದ್ಯೋಗ ಕೊಟ್ಟಿದ್ದು? ದೇವರು. ಯಾರು ನಿಮ್ಗೆ ಪ್ರಮೋಷನ್ ಕೊಟ್ಟಿದ್ದು? ಗಾಡ್. ನಾವ್ ಹೇಳ್ತೀವಲ್ಲ, ದೇವರು. ಎವ್ರಿಥಿಂಗ್ ಗಾಡ್. ವಂಡರ್ಫುಲ್ ಟೆಸ್ಟಿಮನಿ ಡೇವಿಡ್ದು. ವಿಶಾಲವಾದ ಸ್ಥಳದಲ್ಲಿ ನಡೆಸಿದ ಅಂತ. ಎಷ್ಟು ಜನಕ್ಕೆ ಇಷ್ಟ ವಿಶಾಲವಾದ ಸ್ಥಳ? ನನ್ನ ಮನೆಯಲ್ಲಿ ಕಿಂಗ್ ಸೈಜ್ ಬೆಡ್ ಇದೆ. ರೀಸೆಂಟ್ಲಿ ಮೊನ್ನೆ ನಾವು ಬಾಲ್ಕಿಯಲ್ಲಿ ಟ್ರೈನಿಂಗ್ ಆದ್ಮೇಲೆ ನಾನು ಬಂದೆ, ಡ್ರೈವ್ ಮಾಡಿ ಫುಲ್ ಡೇ ಟೀಚಿಂಗ್ ಮಾಡಿ, ಟೀಚಿಂಗ್ ಜೊತೆ ಮಾತನಾಡೋದು ಮಾತ್ರ ಅಲ್ಲ, ಪ್ರೇಯರ್ ಮಾಡೋದಲ್ಲ, ವಿಸಿಟ್ ಮಾಡಿ, ಕೆಲವು ಮನೆಗಳಿಗೆ ವಿಸಿಟ್ ಮಾಡಿ, ಕಂಪ್ಲೀಟ್ ಟಯರ್ಡ್. ಒಳಗ್ ಬಂದೆ, ಬ್ಯಾಗ್ ನಂದು ಒಂದು ಕಡೆ ಇಟ್ಟೆ, ಡೈರೆಕ್ಟ್ ನನ್ ಮನೆಗ್ ಬಂದು ನನ್ ಕಿಂಗ್ ಸೈಜ್ ಬೆಡ್ ಮೇಲೆ ಹಿಂಗೆ ಬಿದ್ಬಿಟ್ಟೆ. ಸ್ವಲ್ಪ
ಸೊ ಯಾವಾಗ ಹೊರಗಡೆ ಹೋಗಿ ಬರ್ತಿದ್ದೋ ನಮ್ಮ ಆ ಬೆಡ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಆರಾಮವಾದ ಒಂದು ಬೆಡ್. ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತೀನಿ ಅಂದ್ರೆ, ನಮ್ಮ ಜೀವಿತದಲ್ಲಿ ಕೆಲವು ಸಾಕ್ಷಿಗಳಿದ್ದಾವೆ ದೇವರು ಮಾಡಿದ್ದು ಅಲ್ಲ. ಏನನ್ನ ಹೇಳಿದ್ರೆ ದೇವರು ಮಾಡಿದ್ದು, ದೇವರು ಮಾಡಿದ್ದು ನಾವ್ ಹೇಳ್ತಾ ಇರ್ತೇವೆ. ಗಾಡ್ ಡಿಡ್. ಕಾರ್ ಯಾರು ಕೊಟ್ರು? ದೇವ್ರು ಕೊಟ್ರು. ಮನೆ ಯಾರು ಕೊಟ್ರು? ದೇವ್ರು ಕೊಟ್ರು. ಮದುವೆ ಯಾರು ಮಾಡಿಸಿದ್ರು? ದೇವ್ರು ಮಾಡಿಸಿದ್ರು. ಜಾಬ್ ಯಾರು ಕೊಟ್ರು? ದೇವರು. ಎವ್ರಿಥಿಂಗ್ ಗಾಡ್. ಶತ್ರುಗಳಿಂದ ಯಾರು ಬಿಡಿಸಿದ್ರು? ದೇವರು. ಈಗ ಮೇನ್ ಪಾಯಿಂಟ್ ನಾನು ಬರ್ತಾ ಇದ್ದೀನಿ. ಓಕೆ ಸಿಸ್ಟರ್, 33ನೇ ವಚನ ಓದಿ. 32ನೇ ವಚನದಿಂದ ಏನಾದ್ರು ಕಲಿತಾ ಇದ್ದೀರಾ? ಹ್ಮ್ ಹ್ಮ್ ಉನ್ನತವಾದ ಪ್ರದೇಶ ನೋಡ್ರಿ. ಆಮೇಲೆ ಓದೋಣ. ಥ್ಯಾಂಕ್ ಯು ರೋಹಿತ್. ಇಲ್ಲಿ ನೋಡ್ರಿ, ಮೊದಲು ದಾವೀದನ್ ಎಲ್ಲಿದ್ದ? ನಾಶನವಾದ ಕುಣಿಯಲ್ಲಿದ್ದ. ಆ ಕುಣಿಯಿಂದ ಯಾರು ಎತ್ತಿದರು ಆತನ್ನ? ದೇವರು ಎತ್ತಿದ. ಶತ್ರುಗಳಿಂದ ಯಾರು ಬಿಡಿಸಿದರು? ದೇವರು. ಅಲ್ಲಿಂದ ವಿಶಾಲವಾದ ಸ್ಥಳದಲ್ಲಿ ದೇವರು ನಡೆಸಿದ. ಆಮೇನ್. ಅಲ್ಲಿಂದ ಉನ್ನತವಾದ ಸ್ಥಳದಲ್ಲಿ ನಡೆಸಿದ. ಸಿ, ಪೊಸಿಷನ್ ಚೇಂಜ್ ಆಗ್ತಾ ಇದೆ ದಾವೀದನ್ ಜೀವಿತದಲ್ಲಿ. ಪೊಸಿಷನ್ ಚೇಂಜ್ ಆಗ್ತಾ ಇದೆ. ಯಾಕೆ? ದೇವರು ಅವನ ಜೀವಿತದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಗಾಡ್ ಈಸ್ ವರ್ಕಿಂಗ್ ಇನ್ ಡೇವಿಡ್ ಲೈಫ್. ಯಾವಾಗ ದೇವರು ಕೆಲಸ ಮಾಡ್ತಾನೋ ನಮ್ಮ ಪೊಸಿಷನ್ ಚೇಂಜ್ ಆಗ್ತದೆ. ನಮ್ಮ ಜೀವಿತದಲ್ಲಿ ವ್ಯತ್ಯಾಸವಾದ ಕಾರ್ಯಗಳು ನಾವು ನೋಡ್ತೇವೆ ಪ್ರಿಯರೇ. ಆಮೆನ್. ಈಗ ನಮಗೆ ಕೂಡ ಒಂದು ಸಾಕ್ಷಿ ಇದೆ ಪ್ರಿಯರೇ, ನಮ್ಮೆಲ್ಲರಿಗೆ ಒಂದು ಸಾಕ್ಷಿ ಇದೆ. ದಾವೀದನಿಗೆ ಯಾವ ರೀತಿಯಲ್ಲಿ ಸಾಕ್ಷಿ ಇದೆ ಹಾಗೆ ಇದೆ. ಕೆಲವರು ಹೇಳ್ತಾರೆ, ಅಣ್ಣ ನಾನು ಒಂದೊಂದು ಕಾಲದಲ್ಲಿ ತಿನ್ನಕ್ಕೆ ಊಟ ಇದ್ದಿಲ್ಲ, ಬಟ್ ಇವತ್ತು ನಾನು 10 ಜನಕ್ಕೆ ತಿನ್ನಿಸ್ತಾ ಇದ್ದೇನೆ, 100 ಜನಕ್ಕೆ ಊಟ ಕೊಡ್ತಾ ಇದ್ದೇನೆ. ಅಣ್ಣ ಒಂದ್ ಟೈಮ್ ಅಲ್ಲಿ ನನ್ನ ಹತ್ರ ಸೈಕಲ್ ಇತ್ತು, ಇವತ್ತು ನನ್ನ ಹತ್ರ ಗಾಡಿ ಇದೆ. ಅಣ್ಣ ಒಂದ್ ಟೈಮ್ ಅಲ್ಲಿ ನಾವು ಮನೆಯಲ್ಲಿ ಎಷ್ಟು ಕಷ್ಟ ಬಿಡ್ತಾ ಇದೀವಿ ಅಂದ್ರೆ, ಇವತ್ತು ನಾವು ಬೇರೆಯವ್ರ ಕಷ್ಟಗಳನ್ನು ತೀರಿಸುವಷ್ಟು ಹಣ ದೇವರಿಟ್ಟಿದ್ದಾನೆ. ಇದು ದೇವರಿಗೆ ಸ್ತೋತ್ರ. ಇಲ್ಲಿಗೆ ನಾವು ಬಂದು ನಿಂತ್ಕೊಳ್ಳೋಣ. ಬಟ್ ಮೇನ್ ಪಾಯಿಂಟ್ ಏನ್ ಗೊತ್ತಾ? ಈಗ ದಾವೀದನು ಉನ್ನತವಾದ ಪ್ರದೇಶದಲ್ಲಿದ್ದಾರೆ. ಬಹಳ ಕ್ರೈಸ್ತವರು ಆರಾಮವಾದ ಜೀವಿತವನ್ನು ಜೀವಿಸಕ್ಕೆ ಇಷ್ಟಪಡ್ತಾರೆ. ಯಾಕೆ ಅವರು ಯುದ್ಧದ ಘನವಾದ ಕುದುರೆಗಳು ಆಗಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಅವರು ಬಿಡಿಸಲ್ಪಟ್ಟಿದ್ದಾರೆ. ಅವರು ಶತ್ರುಗಳಿಂದ ಬಿಡಿಸಲ್ಪಟ್ಟಿದ್ದಾರೆ. ಅವರು ವಿಶಾಲವಾದ ಸ್ಥಳದಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ. ಅಲ್ಲಿ ಬಂದು ಸಾಕ್ಷಿಗಳು ಹೇಳ್ತಾರೆ. ನೋಡ್ರಿ, ಕೆಲವರು ಸಂಡೆ ಸಾಕ್ಷಿಗಳು ಹೆಂಗಿರ್ತಾವ ಗೊತ್ತಾ? ನಾನು ಪ್ರೇಯರ್ ಮಾಡಿದೆ, ದೇವ್ರು ನನಗೆ ಇದು ಕೊಟ್ಟ, ದೇವ್ರು ನನಗೆ ಇದು ಮಾಡ್ದ, ದೇವ್ರು ನನಗೆ ಇದು ಮಾಡ್ದ, ದೇವ್ರು ನನಗೆ ಇದು ಮಾಡ್ದ. ಇದು ಸಾಕ್ಷಿ ತಪ್ಪ? ಇಲ್ಲ, ತಪ್ಪಲ್ಲ. ಬಟ್ ಮುಖ್ಯವಾದ ಉದ್ದೇಶದ ಸಾಕ್ಷಿ ನಾವ್ ಏನ್ ಹೇಳ್ಬೇಕು ಗೊತ್ತಾ? ನನ್ನ ಜೀವಿತದಲ್ಲಿ ದೇವರು ಏನ್ ಮಾಡ್ದ, ಅದು ಮೊದಲನೇ ಸ್ಟೆಪ್ ಅದು. ಬಟ್ ಎರಡನೇ ಸ್ಟೆಪ್ ಏನ್ ಗೊತ್ತಾ? ನಾನೇನ್ ಮಾಡಿದೆ ದೇವರಿಗೋಸ್ಕರ, ನಾನೇನ್ ಮಾಡಿದೆ ದೇವರಿಗೋಸ್ಕರ, ನಾನೇನ್ ಮಾಡಿದೆ ದೇವರಿಗೋಸ್ಕರ. ದೇವರು ನನಗಾಗಿ ಏನು ಮಾಡಿದ ಅದು ಮೊದಲನೇ ಸ್ಟೆಪ್. ಅದರ ಎರಡನೇ ಸ್ಟೆಪ್ ಏನ್ ಗೊತ್ತಾ? ನಾನು ದೇವರಿಗೋಸ್ಕರ ಏನ್ ಮಾಡಿದೆ. ಅನೇಕ ವಿಶ್ವಾಸಿಗಳು ಇವತ್ತು ಸ್ವಾರ್ಥಿಗಳಿದ್ದಾರೆ. ಬರೀ ದೇವರೇ ಮಾಡ್ಬೇಕು, ದೇವರೇ ಮಾಡ್ಬೇಕು, ದೇವರೇ ಮಾಡ್ಬೇಕು. ನಾನೇನ್ ಮಾಡಲ್ಲ ದೇವರಿಗೆ, ನಾನೇನ್ ಮಾಡಲ್ಲ ದೇವರಿಗೆ. ನಿಮಗೆ ಗೊತ್ತಾ ಪ್ರಿಯರೇ, ದೇವರು ನಿಮ್ಮನ್ನು ಏನೋ ಮಾಡಕ್ಕೆ ಈ ಬೈಬಲ್ ಸ್ಕೂಲ್ಗೆ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ನೋಡ್ರಿ, ಈಗ ದಾವೀದನನ್ನು ದೇವರು ಉನ್ನತವಾದ ಸ್ಥಳದಲ್ಲಿ ಎತ್ತಿದ್ದಾನೆ. ಉನ್ನತವಾದ ಸ್ಥಳದಲ್ಲಿ ಎತ್ತಿದ್ದಾನೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರ. ಉನ್ನತವಾದ ಸ್ಥಳದಲ್ಲಿ ಕ್ಲೈಮ್ಯಾಕ್ಸ್ಗೆ ನಾನು ಬರ್ತಾ ಇದ್ದೇನೆ. ಇವಾಗ ನಾನು ಮುಗಿಸ್ತಾ ಇದ್ದೇನೆ. ಉನ್ನತವಾದ ಸ್ಥಳದಲ್ಲಿ ಬಂದಾಗ ದಾವೀದನ ಜೀವಿತ ಏನೋ ಬದಲಾವಣೆ ಆಗಿದೆ, ಏನೋ ಚೇಂಜ್ ಆಗ್ತಾ ಇದೆ. ಬ್ರದರ್ ರೋಹಿತ್ ಓದಿ, ಕಂಟಿನ್ಯೂ ಮಾಡಿ.
ಯುದ್ಧ ವಿದ್ಯೆ, ಯುದ್ಧ ವಿದ್ಯೆ ಯಾರು ಕಲಿಸಿದರು? ದೇವರು. ಹಾ, ಹ್ಮ್ 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 ಒಂದ್ ನಿಮಿಷ ರೋಹಿತ್ ಬ್ರದರ್, ಹಂಗೆ ಇರ್ರಿ. ನನ್ನ ಶತ್ರುಗಳನ್ನು ನೀನು ಹಿಡಿದುಕೋ ದೇವರೇ ಅಂತ ಹೇಳ್ತಾ ಇದ್ದಾನ? ನಾನು ಹಿಡಿದುಕೊಳ್ತೇನೆ. ಏನ್ ಹೇಳ್ತಾ ಇದ್ದಾನೆ ರೋಹಿತ್? ಲಿಸನ್ ಟು ಮಿ, ಕೇಳಿಸ್ಕೊಡ್ರಿ. ಯಾರು ಹಿಡಿದುಕೊಳ್ತಾರೆ? ದೇವರಲ್ಲ, ನಾನು ಹಿಡಿದುಕೊಳ್ತೇನೆ. ಪ್ರಿಯರೇ, ಇವಾಗವರೆಗೆ ನಿಮ್ಮ ಸಾಕ್ಷಿ ಬೇರೆ, ಬಟ್ ಈಗಿಂದ ಸಾಕ್ಷಿ ಬೇರೆ ಆಗಕ್ಕಿದೆ. ಇವಾಗವರೆಗೆ ಸಾಕ್ಷಿ ಏನು? ದೇವ್ರ ಗಾಡಿ ಕೊಟ್ಟ, ದೇವ್ರ ಮನೆ ಕೊಟ್ಟ, ದೇವ್ರ ಮದುವೆ ಮಾಡಿಸ್ದ, ದೇವ್ರ ಮನೆ ಮಕ್ಕಳು ಕೊಟ್ಟ 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 ಸ್ತೋತ್ರ, ದೇವರಿಗೆ ಸ್ತೋತ್ರ. ಹಲೋ, ನೀನು ಏನು ಮಾಡಕ್ಕೆ ಇದಿ, ಅದು ಬಹಳ ಪ್ರಾಮುಖ್ಯ. ಇದು ಗರ್ವದಿಂದ ಹೇಳ್ತಾ ಇಲ್ಲ ನಾನು, ಇದು ತರಬೇತಿಯ ಶಕ್ತಿ. ದಾವೀದನಿಗೆ ದೇವರು ಯುದ್ಧ ವಿದ್ಯೆಯನ್ನು ಕೈಗಳಿಗೆ ಕಲಿಸ್ದ ಅಂತ. ಆತನು ತಾಮ್ರದ ಆ ಒಂದು ಕಬ್ಬಿಣಗಳನ್ನು ಒಡೆಯುವ ಶಕ್ತಿ ಆತನ ಕೈಯಲ್ಲಿ ಇತ್ತಂತ. ಯಾರು ಕಲಿಸಿದರು ಯುದ್ಧ ವಿದ್ಯೆ? ದೇವರು ಕಲಿಸಿದ. ದೇವರು ಕಲಿಸಿದ, ಇವನು ಕಲ್ತುಕೊಂಡ. ಜಾಗ್ರತೆ ಕೇಳಿಸ್ಕೊಡ್ರಿ. God trained to David and David learned from God. This is very important. ದೇವರು ದಾವೀದನಿಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ, ಅಂಡ್ ದಾವೀದನು ದೇವರಿಂದ ಕಲ್ತುಕೊಂಡ. ಕಲ್ತುಕೊಂಡಿದ ಮೇಲೆ ಏನಾಯ್ತು? ಶತ್ರುಗಳನ್ನು ನಾನು ಹೊಡಿತೇನೆ. ಭಾಷೆ ಚೇಂಜ್ ಆಯ್ತು, ಲ್ಯಾಂಗ್ವೇಜ್ ಚೇಂಜ್ ಆಯ್ತು, ಭಾಷೆ ಬದಲಾವಣೆ ಆಯ್ತು. ತರಬೇತಿಗಿಂತ ಮುಂಚೆ ಭಾಷೆ ಬೇರೆ, ತರಬೇತಿ ಆದ ಮೇಲೆ ಭಾಷೆ ಬೇರೆ. ಈ ಬೈಬಲ್ ಶಾಲೆ ತರಬೇತಿ ಆದ್ಮೇಲೆ ನಿಮ್ಮ ಭಾಷೆ ಬದಲಾವಣೆ ಆಗಕ್ಕಿದೆ. ಯುವರ್ ಲ್ಯಾಂಗ್ವೇಜ್ ಗೋಯಿಂಗ್ ಟು ಚೇಂಜ್. ನಿಮ್ಮ ಭಾಷೆ ಬದಲಾವಣೆ ಆಗಕ್ಕಿದೆ. ನೀವು ನಿಮಗಾಗಿ ಜೀವಿಸುವವರಲ್ಲ, ನೀವು ಕ್ರಿಸ್ತನಿಗಾಗಿ ಜೀವಿಸುವವರು. ನಿಮ್ಮ ಬಾಯಲ್ಲಿ ಯಾವಾಗ್ಲೂ ಒಂದೇ ಇರ್ತದೆ, ನಾನಲ್ಲ ದೇವರು, ನಾನಲ್ಲ ದೇವರು ಅಂತ. ನೀವು ಇವಾಗವರೆಗೆ ಹೇಳ್ತಾ ಬಂದಿದ್ದೀರಿ, ಇವಾಗ ಹೇಳ್ತೀರಿ ನೀವು, ದೇವರು ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ, ಈಗಿಂದ ನಾನು ದೇವರ ರಾಜ್ಯಕ್ಕೋಸ್ಕರ ನಾನು ದುಡಿತೇನೆ. ಶತ್ರುಗಳನ್ನು, ಸೈತಾನನಿಂದ ನನ್ನನ್ನು ಬಿಡಿಸಿದ್ದಾನೆ ದೇವರು. ಆದರೆ ಈಗ ನನ್ನ ಜೀವಿತದಲ್ಲಿ ಬರುತ್ತಾ ಇರುವ ಎಲ್ಲಾ ಸವಾಲುಗಳನ್ನು ನಾನು ಎದುರಿಸ್ತೇನೆ, ನಾನು ಹೊಡಿತೇನೆ, ನಾನು ಹಿಡಿತೇನೆ. ನಿಮ್ ಜೀವಿತ ಬದಲಾವಣೆ ಆಗಕ್ಕಿದೆ ಬ್ರದರ್. ಯಾಕೆ? ದೇವರು ನಿಮ್ಮ ಕೈಗಳನ್ನು, ನಿಮ್ಮ ಎರಡು ಕೈಗಳನ್ನು ನೋಡ್ಕೊಳ್ರಿ. ದೇವರು ಯುದ್ಧ ವಿದ್ಯೆಯನ್ನು ಕಲಿಸಕ್ಕಿದ್ದಾನೆ. ನಿಮ್ಮ ಎರಡು ಕೈಗಳನ್ನು ನೋಡ್ಕೊಳ್ರಿ. ಈ ಕೈಗಳು ಶತ್ರುಗಳನ್ನು ಒಡೆಯುವ ಕೈಗಳು. ಈ ಕೈಗಳು ಶತ್ರುಗಳನ್ನು ಹೊಡಿತೀರಿ, ಶತ್ರುಗಳನ್ನು ಹಿಡಿದುಕೊಳ್ತೀರಿ. ನೋಡ್ರಿ, ಬಹಳ ಸಾರಿ ನಮಗೆ ಏನ್ ಪ್ರಜ್ಞೆ ಇರ್ತದೆ ಗೊತ್ತಾ? ಸೈತಾನನ್ನು ಹಿಡ್ಕೊಂಡ. ಹಲೋ, ಇವಾಗವರೆಗೆ ಸೈತಾನನು ನಿಮ್ಮನ್ನು ಹಿಡಿದಿದ್ದಾನೆ, ಬಟ್ ಈಗಿಂದ ಸೈತಾನನನ್ನು ನೀವು ಹಿಡಿತೀರಿ. ನೀವು ಹಿಡಿತೀರಿ ಅವನ್ನ, ದೇವರಲ್ಲ, ನೀವೇ ಹಿಡಿತೀರಿ. ಯಾಕೆ? ಆ ತರಬೇತಿ ಆ ರೀತಿಯಲ್ಲಿ ನಿಮ್ಮನ್ನು ಮಾಡುತ್ತದೆ. ಆಮೆನ್.
ಹಿಡಿಯೋದು ಮಾತ್ರ ಅಲ್ಲ, ಹೊಡಿಯೋದು ಮಾತ್ರ ಅಲ್ಲ, ಏನಾಗ್ತದೆ ನೋಡ್ರಿ. ಬ್ರದರ್ ರೋಹಿತ್ ಕಂಟಿನ್ಯೂ ಮಾಡ್ರಿ, ಇನ್ನೊಂದೆರಡು ವಚನ ಇದೆ. ಮ್ಯಾನ್ ಅಮೇನ್. ಹ್ಮ್ 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 ಆಮೆನ್. ವಾವ್, ಥ್ಯಾಂಕ್ ಯು ಬ್ರದರ್. ದಾವೀದನು ತರಬೇತಿ ಆದ್ಮೇಲೆ ಅವನ ಭಾಷೆ ಚೇಂಜ್ ಆಗ್ತಾ ಇದೆ, ಅವನ ಜೀವಿತ ಚೇಂಜ್ ಆಗ್ತಾ ಇದೆ. ತರಬೇತಿಗಿಂತ ಮುಂಚೆ ಪಾತಾಳದ ಹಾಗೆ ಅವನ ಸುತ್ತಮುತ್ತ ಕಷ್ಟ ಇದ್ದಾಗ ಅವನು ಕೈ ಇಟ್ಟು ದೇವರಿಗೆ ಹೇಳ್ದ, ದೇವರೇ ನನ್ನನ್ನು ರಕ್ಷಿಸು. ಬಟ್ ತರಬೇತಿ ಆದ್ಮೇಲೆ ಅವನು ದೇವರಿಗೆ ಕೇಳ್ತಾ ಇಲ್ಲ, ದೇವರೇ ನನ್ನನ್ನು ರಕ್ಷಿಸಂತ. ಅವನೇ ಶತ್ರುಗಳನ್ನು ಹೊಡಿತಾ ಇದ್ದಾನೆ, ಅವನೇ ಶತ್ರುಗಳನ್ನು ಹೊಡಿತಾ ಇದ್ದಾನೆ. ಹೆಂಗ ಹೊಡಿತಾ ಇದ್ದಾನೆ? ಶತ್ರುಗಳು ಹೊಡೆದ್ರೆ ಬಿದ್ದಾಗ ಅವ್ರಿಗೆ ಎದ್ದೇಳ ಕೂಡ ಆಗ್ತಿದ್ದಿಲ್ಲ. ಅದು ಮಾತ್ರ ಅಲ್ಲ, ಅವರನ್ನು ಕೆಳಗೆ ಹಾಕಿ ಪುಡಿ 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 ಮಾಡಿ ಧೂಳಿನಂತೆ ಆತ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಹಿಂಗ ಊದು ಬಿಡ್ತಾ ಇದ್ದಾನೆ. ಇದು ರೀ ದೇವರ ಉದ್ದೇಶ ವಿಶ್ವಾಸಿ ಜೀವಿತದಲ್ಲಿ. ನಾನು ಅತ್ತೆ ಟಿಶ್ಯೂ ಕೊಡ್ರಿ, ಯಾರನ ಇದಾರ ಅದಲ್ಲ ನಮ್ ಜೀವಿತ. ಅಳೋ ಜೀವಿತ ಅಲ್ಲ, ಅಳಿಸೋ ಜೀವಿತ ನಮ್ದು. ಈ ತರಬೇತಿ ನಿಮ್ಮನ್ನು ಯಾವುದಕ್ಕಾಗಿ ಸಿದ್ಧಪಡಿಸದ್ ಗೊತ್ತಾ? ಸೈತಾನನನ್ನು ಅಳಿಸುವುದಕ್ಕಾಗಿ ನಿಮ್ಮನ್ನು ಸಿದ್ಧಪಡಿಸ್ತದೆ. ಕೆಲವು ವಿಶ್ವಾಸಿಗಳು ನೋಡ್ಬೇಕು, ಯಾವಾಗ್ಲೂ ಯಾರ ಇದಾರ, ನನ್ನ ಕಣ್ಣೀರು ನೋಡಕ್ಕೆ ಯಾರ ಇದಾರ. ಅಲೋ, ನಿಮ್ ಕಣ್ಣೀರು ನೋಡಕ್ಕೆ ಯಾರು ಇಲ್ಲಿ ಇಲ್ಲದೆ ಇರ್ಲಿ, ನೀವು ಯಾರಿಗೂ ಅಳ್ಸಕ್ ಹೋಗ್ತಾ ಇದ್ದೀರಿ. ಅವನನ್ನು ಅಳಿಸೋದು ಮಾತ್ರ ಅಲ್ಲ, ಅವನನ್ನು ಎಸೆದು ಬಿಡ್ತೀರಿ. ಆ ಶಕ್ತಿ ನಿಮಗೆ ದೇವರು ಕೊಡಕ್ಕಿದ್ದಾನೆ, ಆ ಬಲ ದೇವ್ರು ನಿಮ್ಗೆ ಕೊಡಕ್ಕಿದ್ದಾನೆ. ಅದಕ್ಕೆ ಈ ಟ್ರೈನಿಂಗ್ ನಾವು ಮಾಡ್ತಾ ಇದ್ದೇವೆ, ಅದಕ್ಕೆ ಈ ತರಬೇತಿ ಮಾಡ್ತಾ ಇದ್ದೇವೆ. 21 ದಿವಸದಲ್ಲಿ ನೀವು ತರಬೇತಿ ಹೊಂದಾಗ ಯುದ್ಧದ ಕುದುರೆ ಆಗ್ಬಿಡ್ತೀರಾ. ದೇವರ ಕೈಯಲ್ಲಿ ನೀವು ಬಂದಾಗ ಅದು 1 ದಿವಸ ಆಗ್ಲಿ, 20 ದಿವಸ ಆಗ್ಲಿ, 1 ನಿಮಿಷ ಆಗಲಿ, ಏನಾದರೂ ಆಗಬಹುದು, ಏನಾದರೂ ಆಗಬಹುದು ಪ್ರಿಯರೇ. ದೇವರ ಕೈಯಲ್ಲಿ ನಾವು ಹೋಗ್ಬೇಕಷ್ಟೇ, ದೇವರ ಕೈಯಲ್ಲಿ ನಾವು ಹೋಗ್ಬೇಕು. ಈಗ ನಾವು ಚಿಕ್ಕ ಬ್ರೇಕ್ ಕೊಡ್ತೇವೆ, ಬ್ರೇಕ್ ಆದ್ಮೇಲೆ ಮತ್ತೆ ನಾವು ಬರೋಣ. 5 ಮಿನಿಟ್ಸ್ ಬ್ರೇಕ್ ಕೊಡ್ತೇವೆ. ಬಟ್ ಬ್ರೇಕ್ ಹೋಗೋಕ್ಕಿಂತ ಮುಂಚೆ